ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾಘ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯಿಂದ ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ದೇಹಕ್ಕೆ ಒಂದು ಚೂರ್ನೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಕೆಲಸ ಮಾಡತಕ್ಕಂಥದ್ದು ಯಾವುದಾದ್ರೂ ಇದೆ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಕೇವಲ 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಔಷಧಿ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಮತ್ತು ಅಮೃತಬಿಂದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಅದರಲ್ಲೂ ಇವತ್ತಿನ ದಿವಸ ಗುರುವಾರ ಮುಗೀತು. ನಾಳೆ ಶಿವರಾತ್ರಿ. ಶಿವರಾತ್ರಿಯ ಪ್ರಯುಕ್ತ ಎಲ್ಲೆಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೆರವೇರ್ತಾನೆ ಇದೆ. ನಾಳೆ ರಾತ್ರಿಯ ಜಾಗರಣೆ ಅದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಪರಮೇಶ್ವರನ ನಾಮಮಂತ್ರವನ್ನು ಜಪ ಮಾಡ್ತಾ, ಪರಮೇಶ್ವರನ ಆ ಒಂದು ಆರಾಧನೆಯ ಭಕ್ತಿ ಪರಾಕಾಷ್ಠೆಯಲ್ಲಿ ಎಲ್ಲರೂ ಕೂಡ ಮಿಂದು ತೇಲುತ್ತಾ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಸದಾವಕಾಶ ಅಂತಲೇ ಹೇಳ್ಬೋದು. ಶಿವರಾತ್ರಿ ಎಲ್ಲೆಲ್ಲೂ ಕೂಡ ಬಹಳ ವಿಶೇಷವಾಗಿ ಮೂಡಿ ಬರ್ತಾ ಇರತಕ್ಕಂಥದ್ದಿದೆ. ಅದರಲ್ಲೂ ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮ ನಾಳೆಯ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸತತವಾಗಿ 2 ಗಂಟೆಗಳ ಕಾಲ ನೇರ ಪ್ರಸಾರ ಇರತಕ್ಕಂಥದ್ದಿದೆ. ಹಾಗಾಗಿ 2 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಶಿವನ ಪೂಜಾನುಷ್ಠಾನ ಮತ್ತು ಶಿವರಾತ್ರಿಯ ಮಹೋತ್ಸವದ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹಾಗಾಗಿ ನಾಳಿನ ಕಾರ್ಯಕ್ರಮವನ್ನು ತಾವು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, ತಪ್ಪದೇ ವೀಕ್ಷಿಸಿ. ಇನ್ನು ಶಿವರಾತ್ರಿ ಮುಗಿಯಿತು. ಶನಿವಾರ ಬಂದರೆ ಶನೈಶ್ಚರ ಜಯಂತಿ. ಭಗವಂತ ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮನ ಅನುಗ್ರಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲರ ಮೇಲೂ ಕೂಡ ಇಡಬೇಕು. ಹಾಗಾಗಿ ಶನಿ ಪರಮಾತ್ಮನ ಪ್ರಾರ್ಥನೆ. ಹಾಗಾಗಿ ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ಶನೈಶ್ಚರ ಮಹಾಯಾಗ, ಅದರಲ್ಲೂ ಅದ್ಧೂರಿಯುತವಾಗಿ ನೆರವೇರಿರ್ತಕ್ಕಂಥ ಶನೈಶ್ಚರ ಮಹಾಯಾಗ, ಆ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯವನ್ನು ಇದೇ ಬರ್ತಕ್ಕಂಥ ಶನಿವಾರದ ಕಾರ್ಯಕ್ರಮದಲ್ಲೂ ಕೂಡ ತಾವು ವೀಕ್ಷಿಸೋರಿದ್ದೀರಿ, ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ತಾವು ವೀಕ್ಷಿಸೋರಿದ್ದೀರಿ. ಹಾಗಾಗಿ ತಪ್ಪದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿ ಮತ್ತು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮಹರ್ಷಿ ಧರ್ಮಯಾತ್ರೆ ಅದರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ಕೊಂಡು ಬರ್ತಾನೆ ಇದ್ದೆ. ಇವತ್ತಿನ ದಿವಸ 7ನೇ ತಾರೀಕು, ಕಳೆದ ದಿನಗಳಿಂದ ತಿಳಿಸ್ಕೊಡ್ತಾನೆ ಬಂದಿದ್ದೆ. 7ನೇ ತಾರೀಕು ಗುರುಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲಪ್ಪ ಅಶ್ವತ್ಥಕಟ್ಟೆ, ಚಾಮುಂಡೇಶ್ವರಿ ಬಡಾವಣೆ, ವಿದ್ಯಾರಣ್ಯಪುರ ಅಂಚೆ ಈ ಒಂದು ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ದೇವಸ್ಥಾನದಲ್ಲಿ ನೂತನವಾಗಿರ್ತಕ್ಕಂಥ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಶಿಖರ ಕಳಶಾರೋಹಣ
ಎಲ್ಲಪ್ಪ ಆ ದೇವಸ್ಥಾನ ಯಾವುದಪ್ಪ? ಶ್ರೀ ಸಪ್ತಮಾತೃಕಾ ಸಹಿತ ಶ್ರೀ ಶಿವಶಕ್ತಿ ನಾಗಮ್ಮ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ನಾಗಮ್ಮ ದೇವಿಯ ನೂತನವಾಗಿರ್ತಕ್ಕಂಥ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಶಿಖರ ಕಳಶಾರೋಹಣ ಹಾಗೂ ಮಹಾಶಿವರಾತ್ರಿ ಅಲ್ವಾ, ಹಾಗಾಗಿ ಶಿವರಾತ್ರಿಯ ಮಹೋತ್ಸವದ ಕಾರ್ಯಕ್ರಮವೂ ಕೂಡ ಇವತ್ತೇ ಇರ್ತಕ್ಕಂಥದ್ದಿದೆ. ಎಷ್ಟೊತ್ತಿಗೆ ಬರಬೇಕು ಗುರುಗಳೇ? ನಿನ್ನೆ ಮೊನ್ನೆಯಿಂದ ಎಲ್ಲ ಕೂಡ ದಿನಾಂಕ ಇವತ್ತಿನ ದಿನ ಈ ಕಾರ್ಯಕ್ರಮ ಇದೆ ಅಂತ ತಾವು ತಿಳಿಸ್ತಾ ಇದ್ರಿ. ಗುರುಜಿಯವರು ಎಷ್ಟೊತ್ತಿಗೆ ಬರ್ತಾರೆ, ನಾವೆಷ್ಟೊತ್ತಿಗೆ ಬರಬೇಕು ಅಂತ ತಾವೆಲ್ಲರೂ ಕೂಡ ಕೇಳಿದ್ರು. ಸುಮಾರು ಜನ ನನ್ನನ್ನು ಕೇಳಿದ್ರು. ಹಾಗಾಗಿ ಸಮಯ 11 ಗಂಟೆ, ಕರೆಕ್ಟಾಗಿ 11 ಗಂಟೆಗೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರೆ ಗುರೂಜಿಯವ್ರ ಜೊತೆ ಈ ಒಂದು ಪ್ರತಿಷ್ಠಾಪನದ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸಂಪನ್ನಗೊಳಿಸೋಣ. ತಾಯಿ ಶಕ್ತಿ ನಾಗಮ್ಮ ತಾಯಿ ದೇವಸ್ಥಾನದಲ್ಲಿ ಹೋಗಿ ತಾಯಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಗಮನಿಸ್ಕೊಳ್ತಾ ನಾಳಿನ ಶಿವರಾತ್ರಿಯ ಆ ಒಂದು ಮಹೋತ್ಸವದ ಕಾರ್ಯಕ್ರಮಕ್ಕೂ ಕೂಡ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ನಾಗಮ್ಮ ದೇವಿಯ ಅನುಗ್ರಹ ಜೊತೆಗೆ ಪರಮೇಶ್ವರನ ಅನುಗ್ರಹ, ಇವರಿಬ್ಬರ ಅನುಗ್ರಹವನ್ನು ಪಡ್ಕೊಂಡು ಇಷ್ಟಾರ್ಥಗಳೆಲ್ಲವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳೋಣ. ಮತ್ತೊಮ್ಮೆ ಮಗದೊಮ್ಮೆ ಸಮಯವನ್ನು ನಾನು ಹೇಳ್ತಾ ಇದ್ದೇನೆ, 11 ಗಂಟೆ ಸರಿಸುಮಾರು ತಾವೆಲ್ಲರೂ ಕೂಡ ಆಗಮಿಸಿದ್ದೆ ಆದರೆ ಗುರುಜಿಯವರೊಟ್ಟಿಗೆ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುವಾರ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. बोलो भगवान शिरडी सद्गुरु साईनाथ महाराज की जय. जगद्गुरु आदिशंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಜೊತೆಗೆ ಗುರು ಪರಂಪರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗುರುಗಳನ್ನು, ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರುದತ್ತ ಮಹಾರಾಜರನ್ನು ಎಲ್ಲರನ್ನೂ ಗುರುವಾರ ಬಂತು ಅಂದರೆ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಲೇಬೇಕು. ಗುರುವಿನ ಕಾರುಣ್ಯ, ಗುರುವಿನ ಅನುಗ್ರಹ, ಗುರುವಿನ ಆ ನೇತ್ರದ ಆ ಶಕ್ತಿ ಅದು ಸಾಮಾನ್ಯವಾದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿ ತನ್ನೊಳಗಿರ್ತಕ್ಕಂಥ ಅಸುರತ್ವವನ್ನು, ತನ್ನೊಳಗಿರ್ತಕ್ಕಂಥ ಅಂಧಕಾರವನ್ನು, ತನ್ನೊಳಗಿರ್ತಕ್ಕಂಥ ಮದ ಮಾತ್ಸರ್ಯಗಳನ್ನೆಲ್ಲವನ್ನು ಸಹಿತ ದೂರ ಮಾಡಬೇಕಾದ್ರೆ ಗುರುವಾಣಿಯಲ್ಲಿ, ಗುರುವಿನ ವಾಕ್ಯದಲ್ಲಿ, ಗುರುವಿನ ಅನುಗ್ರಹದಲ್ಲಿ, ಗುರುವಿನ ಆ ನೇತ್ರದ ಆ ಶಕ್ತಿಯಲ್ಲಿ ಅಂತಹದ್ದೊಂದು ಅದ್ಭುತವಾದಂಥ ಕಲೆ ಇದೆ. ಹಾಗಾಗಿ ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಪಡಿಬೇಕಾದ್ರೆ ಅದಕ್ಕೆ ಮಾರ್ಗಸೂಚನೆಯನ್ನು ಕೊಡ್ತಕ್ಕಂಥದ್ದು ಗುರುವಿನ ಮಾರ್ಗ. ಹಾಗಾಗಿ ಪ್ರತಿಯೊಬ್ಬರು ಗುರುವಾರ ಬಂತು ಅಂದರೆ ಅವರವರ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾರೆ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಪಾದಿಕೆಗಳ ದರ್ಶನ ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹ ಮತ್ತು ಗುರುವಿನ ಒಂದು ವಾಕ್ಯವನ್ನು ಆಲಿಸಿ ಅದರೊಳಗಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರವನ್ನು ತಾನು ಅಳವಡಿಸಿಕೊಂಡು ತನ್ನ ಬದುಕಿನ ಸುಂದರವಾದಂತಹ ಘಟ್ಟಕ್ಕೆ ಕಾಲಿಡ್ತಕ್ಕಂಥದ್ದು ಅದು ಅದ್ಭುತವಾದಂಥ ಕ್ಷಣಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಶಿವರಾತ್ರಿ ಬರ್ತಾ ಇದೆ, ಶಿವಧ್ಯಾನ ಆಗಬೇಕಾಗಿದೆ, ಸರ್ವರಿಗೂ ಸಹಿತ ಶಿವನ ಅನುಗ್ರಹ ಬೇಕಾಗಿದೆ. ಸರ್ವಂ ಶಿವಮಯಂ, ಶಿವನ ಆರಾಧನೆ. ಏಕೆಂದರೆ ಶಿವ ಸಾನ್ನಿಧ್ಯದಲ್ಲಿ ಶಿವನ ಸಾನ್ನಿಧ್ಯ, ಶಿವನ ಆರಾಧನೆ ಅಂದರೆ ಅದು ಆಡಂಬರವಲ್ಲ ಅಥವಾ ಮತ್ತೇನೂ ಅಲ್ಲ. ಸರ್ವಂ ಶಿವಮಯಂ, ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರ ಒಂದು ಸಾಕು ಮನುಷ್ಯನ ಇಹಪರಗಳಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಲಿಕ್ಕೆ. ನಡೆದಾಡೋ ದೇವರು ಅಂತಲೇ ಹೆಸರಾಗಿದ್ದಂಥ ಸಿದ್ಧಗಂಗಾ ಶ್ರೀಗಳು ಅವರ ಉಸಿರಿನ ಪ್ರತಿ ಕಣಕಣದಲ್ಲೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂತಹದ್ದು ಒಂದೇ. ಆ ವಯಸ್ಸಾಗಿರ್ತಕ್ಕಂಥ ಆ ವೃದ್ಧ ಶ್ರೀ ಅಂದರೆ ಅವರು ಒಂದು ಆಶ್ರಮದಲ್ಲಿದ್ದಾಗ ಅಷ್ಟು ವಯಸ್ಸಾಗಿದ್ದರೂ ಸಹಿತ ಅವ್ರ ಪ್ರತಿಕ್ಷಣ ಯಾರೊಬ್ಬರು ಬಂದರೂ ಸಹಿತ ನೋಡ್ತಿದ್ರು, ಹಸನ್ಮುಖಿಯಾಗಿ ನಗ್ತಾ ಇದ್ದರು. ಆ ನಗುಮುಖದಲ್ಲೂ ಸಹಿತ ಓಂ ನಮಃ ಶಿವ ಎಂಬತಕ್ಕಂಥ ಆ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡ್ತಾಯಿದ್ರು. ಸಿದ್ಧಗಂಗಾ ಶ್ರೀಗಳು ಅವರು ಬೆಳೆದು ಬಂದ ಹಾದಿ ಹಾಗೆ. ಹಾಗಾಗಿ
ಇವತ್ತಿಗೂ ಸಿದ್ಧಗಂಗಾ ಶ್ರೀಗಳ ಆಸ್ಥಾನದಲ್ಲಿ, ಅವರ ಆಶ್ರಮದಲ್ಲಿ ಅಲ್ಲಿ ಓದಿದಂತಹ ವಿದ್ಯಾರ್ಥಿಗಳಾಗಲಿ, ಅವರ ಆಶೀರ್ವಾದ ಪಡೆದಿರ್ತಕ್ಕಂಥವರಾಗಲಿ ಇವತ್ತಿಗೂ ಸಾಕಷ್ಟು ಹೆಸರು ಮಾಡಿಟ್ಟಿದ್ದಾರೆ, ಸಾಕಷ್ಟು ಒಳ್ಳೆ ಫಲಗಳಲ್ಲಿದ್ದಾರೆ. ಏನೇ ಆದರೂ ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರ ಇದೆಯಲ್ಲ, ಶಿವಪಂಚಾಕ್ಷರಿ ಬಹಳ ವಿಶೇಷ. ಇನ್ನು ಉತ್ತರ ಕರ್ನಾಟಕದ ಕಡೆ ಅಂತೂ ಇರ್ತಕ್ಕಂಥ ಸಾಕಷ್ಟು ಮಠಗಳಲ್ಲಿ ನಿತ್ಯವೂ ಸಹಿತ ಈ ಒಂದು ಜಪವನ್ನು ನಡೆಸ್ತಾನೆ ಇರ್ತಾರೆ. ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡುವಂಥದ್ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಮಠಗಳು, ಸಾಕಷ್ಟು ಸನ್ಯಾಸಾಶ್ರಮಗಳು ಹಾಗೂ ಸಾಕಷ್ಟು ಯತಿಗಳ ಒಂದು ಸಂಸ್ಥಾನಗಳಲ್ಲಿ ಇವತ್ತಿಗೂ ಶಿವಮಂತ್ರದ ಜಪಾನುಷ್ಠಾನ, ಹೋಮ ಹವನಾದಿಗಳು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಹಾಗಾಗಿ ನಾಳೆ ಶಿವರಾತ್ರಿ, ಶಿವನ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥ ದಿನ. ಆದರೆ ಶಿವರಾತ್ರಿಯಂದು ಜಾಗರಣೆ ಮಾಡಬೇಕು. ಜಾಗರಣೆ ಮಾಡುವ ನೆಪದಲ್ಲಿ ಬೇರೇನೋ ಮೋಜು ಮಸ್ತಿ ಮಾಡಿ ಬೇರೇನೋ ಪಾರ್ಟಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಬೇರೊಂದು ಥರ ತಿರುಚಿ ನಡೆಸ್ತಕ್ಕಂಥದ್ದು ಮಾಡಿದ್ರೆ ಇಲ್ಲದ ಪಾಪಕರ್ಮಗಳಿಗೆ ಗುರಿ ಆಗ್ತಾರೆ. ಯಾಕೆಂದರೆ ನಮ್ಮಲ್ಲಿ ಇದೇ ಒಂದು ನೆಪ. ರಾತ್ರಿಯೆಲ್ಲ ಜನ ಎದ್ದಿರ್ಬೋದಲ್ಲ, ಜಾಗರಣೆ ನೆಪದಲ್ಲಿ ಬೇರೇನೋ ನೋಡಬಾರ್ದನ್ನು ನೋಡ್ತಾ, ಆಡಬಾರ್ದನ್ನು ಆಡ್ತಾ, ಅಥವಾ ಮನುಷ್ಯ ಹೇಗಿರಬೇಕು ಅನ್ನೋದನ್ನು ಬಿಟ್ಟು ಬೇರೊಂದು ಹೆಜ್ಜೆಯನ್ನು ಹಾಕಿ ನಡೆದಾಗ ಅಲ್ಲಿ ಇಲ್ಲದ ಕರ್ಮಫಲಗಳನ್ನು ಅಂಟ್ಕೊಳ್ಳುತ್ತೆ. ಹಾಗಾಗಿ ಶಿವರಾತ್ರಿ ಎಂಬತಕ್ಕಂಥದ್ದು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ದೇವಾಲಯಗಳ ದರ್ಶನ ಮಾಡಿ ರಾತ್ರಿ ನಡೀತಕ್ಕಂಥ 4 ಯಾಮದ ಪೂಜೆಯಲ್ಲೂ ಪಾಲ್ಗೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಂದೊಂದು ಯಾಮಕ್ಕೆ ಒಂದೊಂದು ಕ್ಷೇತ್ರವನ್ನು ನೋಡಿ, ಒಂದೊಂದು ಯಾಮದಲ್ಲಿ ಒಂದೊಂದು ಭಾಗದಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ದರ್ಶನ ಹೋಗಿ ಬನ್ನಿ. ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು, ರಾತ್ರಿಯೆಲ್ಲ ನಡೀತಕ್ಕಂಥ ಪಂಚಾಮೃತ ಅಭಿಷೇಕ ಇದೆಲ್ಲವನ್ನು ನೋಡಿ ಅದಾದ ನಂತರ ರಥೋತ್ಸವ ಕಾಲ ಅಂತ ಇದೆ. ಅಂದರೆ ಶಿವರಾತ್ರಿಯಾದ ಮಾರನೇ ದಿವಸ ಸ್ವಾಮಿಗೆ ನಡೀತಕ್ಕಂಥ ಬ್ರಹ್ಮರಥೋತ್ಸವ. ಆ ರಥೋತ್ಸವವನ್ನು ಎಲ್ಲೆಲ್ಲಿ ವಿಶೇಷವಾದಂಥ ರಥಗಳ ಒಂದು ಉತ್ಸವ ಇರುತ್ತೋ, ಎಲ್ಲಿ ಬ್ರಹ್ಮರಥದ ಮೇಲೆ ಸ್ವಾಮಿ ವಿರಾಜಮಾನಾಗಿ ಕೂತು ಭಕ್ತರಿಗೆ ದರ್ಶನವನ್ನು ಕೊಡ್ತಾನೋ ಅಂತಹ ಸಾನ್ನಿಧ್ಯಗಳನ್ನು ದರ್ಶನ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹವೂ ತಮಗಿರಲಿ. ಹಾಗೆ ಇವತ್ತಿನ ದಿವಸ ಗುರುವಾರ ಆದ್ದರಿಂದ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ ರಾಶಿಫಲದ ಕಡೆ ಗಮನ ಹರಿಸೋಣ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘ ಮಾಸ ಕೃಷ್ಣಪಕ್ಷ 7/3/2024 ಗುರುವಾರ ದ್ವಾದಶಿ ಉತ್ತರಾಷಾಢ ನಕ್ಷತ್ರ. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ನಾಗಮ್ಮ ದೇವಿಯ ಆ ವಿಶೇಷವಾದಂಥ ಪ್ರತಿಷ್ಠಾಪನಾ ಶುಭ ಕುಂಭಾಭಿಷೇಕ ಮಹೋತ್ಸವಕ್ಕೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ. ಸರಿಸುಮಾರು 11 ಗಂಟೆಗೆ ಆ ಕ್ಷೇತ್ರದ ಒಂದು ದೇವರ ದರ್ಶನ ಮಾಡೋಣ. ಶಿವರಾತ್ರಿಯ ಉತ್ಸವದ ಚಾಲನೆ, ಪೂಜೆ, ಅನುಷ್ಠಾನಗಳನ್ನು ಎಲ್ಲರೂ ಸೇರಿ ಮಾಡೋಣ. ಎಲ್ಲರೂ ಸೇರಿ ಇವತ್ತಿನ ಉತ್ತರಾಷಾಢ ನಕ್ಷತ್ರ ಗುರುವಾರ ದ್ವಾದಶಿ ಆದ್ದರಿಂದ ಇವತ್ತು ಗುರುವಾರ ದ್ವಾದಶಿ. ಇದರಲ್ಲೂ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ಗುರು ಆರಾಧನೆ. ಗುರುವಿಗೆ ಗುರುವಾಗಿರ್ತಕ್ಕಂತಹ ಸಾಂಬ ಸದಾಶಿವ ಅಂತಲೂ ಹೇಳ್ತಾರೆ. ಯಾಕೆಂದರೆ ಶಿವನ್ನ ಗುರುವಾಗೂ ನೋಡ್ತಾರೆ, ದೇವರಾಗೂ ನೋಡ್ತಾರೆ. ಹಾಗಾಗಿ ಅದರಲ್ಲೂ ಇವತ್ತಿನ ದಿವಸ ಕಾಶಿ ಕ್ಷೇತ್ರ, ಕಾಶಿ, ಬದ್ರಿ, ಕೇದಾರ್ ಎಲ್ಲ ಕಡೆ ಎಲ್ಲೆಲ್ಲೇ ಹೋಗಿ, ಈ ಕಡೆ ಉತ್ತರಾಖಂಡ್ ಪ್ರದೇಶ, ಹಿಮಾಚಲ ಪ್ರದೇಶ ಎಲ್ಲ ಕಡೆ ಶಿವಲಿಂಗಗಳಿರತಕ್ಕಂಥ ಸಾನ್ನಿಧ್ಯಗಳಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನ, ಅಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಸಾಕಷ್ಟು. ಕಳೆದ ಬಾರಿ ಶಿವರಾತ್ರಿಗೆ ಕಳೆದ 2 ಬಾರಿಯೂ ಸಹಿತ, ಅಂದರೆ ಹೋದ ವರ್ಷ ಅದು ಹಿಂದಿನ ವರ್ಷ 2 ವರ್ಷಗಳಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ತುಂಗನಾಥ ದರ್ಶನವನ್ನು ನಾವು ಮಾಡಿದ್ವಿ. ತುಂಗನಾಥ ದರ್ಶನ ಅಂದರೆ ಸಂಪೂರ್ಣವಾಗಿ ಹಿಮದಲ್ಲಿ ಕೂತಿರ್ತಕ್ಕಂಥದ್ದು, ಮಂಜಿನಿಂದ ಇರ್ತಕ್ಕಂಥದ್ದು, ಎಲ್ಲಿ ನೋಡ್ರೂ ಸಹಿತ ಆ ಸ್ವಚ್ಛಂದವಾದಂಥ ಅದನ್ನೊಂದು ಎಲ್ಲ ಕಡೆ ಹಚ್ಚ ಹಸಿರು ಅಂತೀವಿ, ಆದರೆ ಅಲ್ಲಿ ಹಚ್ಚ ಹಸಿರಲ್ಲ, ಶ್ವೇತವರ್ಣ. ಆ ಶ್ವೇತವರ್ಣದ ಬೆಟ್ಟ ಅಂದರೆ ಸಂಪೂರ್ಣ ಹಿಮದಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ಚಂದ್ರಶೇಖರನ ಆರಾಧನೆಯನ್ನು ನಾವು ನೋಡಿದ್ವಿ. ಆದರೆ ಈ ಬಾರಿ ಮತ್ತೊಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ಎಂಬತಕ್ಕಂಥದ್ದನ್ನು ಶಿವರಾತ್ರಿ ಪರ್ವಕಾಲ, ಶಿವರಾತ್ರಿಯ ಉತ್ಸವ ಕಾಲದಲ್ಲೇ ತಾವು ನೋಡಬೇಕು. ಯಾಕೆಂದರೆ ಕಳೆದ 2 ವರ್ಷಗಳು ಸಂಪೂರ್ಣವಾಗಿ ಮಂಜಿನಲ್ಲಿರ್ತಕ್ಕಂಥದ್ದು. ಆದರೆ ಈ ಬಾರಿ ಶಿವದರ್ಶನ ಮಾಡೋದಿದೆಯಲ್ಲ, ಈ ಬಾರಿ ನೀವು ಮಾಡುವಂಥ ಶಿವದರ್ಶನ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಸಾಕಷ್ಟು ಜನ ಋಷಿಮನೆಗಳು ಪೂಜೆ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಇರ್ತಕ್ಕಂಥ ವರ್ಚಸ್ಸು, ತೇಜಸ್ಸು ನೋಡಲಿಕ್ಕೆ 2 ಕಣ್ಗಳ ಸಾಲದು. ಜೊತೆಗೆ ಸ್ವಾಮಿಯ ಅನುಗ್ರಹವನ್ನು ಪಡೀಲಿಕ್ಕೆ ಈ ಕ್ಷೇತ್ರಕ್ಕೆ ಬರುವ ಜನನೂ ಸಾಕಷ್ಟು ಜನ. ಹಾಗಾಗಿ ಇದೊಂದು ಚಿಕ್ಕದಾದಂಥ ಪುಟ್ಟ ಗ್ರಾಮದಲ್ಲಿದ್ದರೂ, ಆ ಗ್ರಾಮದಲ್ಲಿದ್ದರೂ ಸಹಿತ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಅಂತಹ ಇತಿಹಾಸ ಇರತಕ್ಕಂಥ ಶಿವಲಿಂಗಕ್ಕೆ ನಡೆದಂಥ ಅಭಿಷೇಕವನ್ನು, ಸ್ವಾಮಿಗೆ ನಡೆದಂಥ ಮಹಾಮಂಗಳಾರತಿಯನ್ನು ತಾವೆಲ್ಲರೂ ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಜೀವನ ಪಾವನ ಆಗಲಿ. ನಾಳೆ ತಪ್ಪದಿರ ಮನೆ ಮಕ್ಕಳಿಗೆ ಹೇಳಿ ಪ್ರತಿಯೊಬ್ಬರು ಸಹಿತ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಒಂದಷ್ಟು ಬಿಲ್ವಾರ್ಚನೆ, ಭಸ್ಮಾರ್ಚನೆ, ಬಿಲ್ವಪತ್ರೆ, ಭಸ್ಮ, ರುದ್ರಾಕ್ಷಿ, ಸ್ವಾಮಿಗೆ ತುಂಬೆ ಹೂವು, ಆ ಒಂದೊಂದು ತುಂಬೆ ಹೂವನ್ನು ಸ್ವಾಮಿ ಮೇಲೆ ಇಡಬೇಕಾದರೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋದ್ರಿಂದ ಗಿರಿಜಾಶಂಕರರ ಸಂಪೂರ್ಣ ಅನುಗ್ರಹ ಇದೆ. ನಾಳೆ ಯಾರೆಲ್ಲ ಅದೃಷ್ಟವಂತರು ಶಿವರಾತ್ರಿಯಂದು ನಾಳೆ
ನೀವು ಕಾಶಿ ಕ್ಷೇತ್ರದಲ್ಲಿ ಹೋಗಿ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿ ಬರ್ತಿರೋ, ತಾಯಿ ಅನ್ನಪೂರ್ಣೇಶ್ವರಿಯನ್ನು ದರ್ಶನ ಮಾಡ್ತಿರೋ, ಅಂತಹದ್ದು ಯಾರ ಹಣೆಯಲ್ಲಿ ಬರೆದಿಟ್ಟಿದ್ದಾನೋ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅದರಲ್ಲೂ ಆ ವಿಶೇಷವಾಗಿರ್ತಕ್ಕಂಥ ಕಾಶಿ ಕ್ಷೇತ್ರದಲ್ಲಿ ಒಂದು ಗಂಗಾ ಸ್ನಾನ, ಎರಡನೇದು ಕಾಶಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯ, ಆ ಸಾನ್ನಿಧ್ಯದ ಪಕ್ಕದಲ್ಲಿರ್ತಕ್ಕಂಥ ಮಣಿಕರ್ಣಿಕಾ, ಆ ಮಣಿಕರ್ಣಿಕಾದಲ್ಲಿ ಇವತ್ತಿಗೂ ಸೀದಾ ಗಿರಿಜಾಶಂಕರರು ಬಂದು ನೋಡ್ಕೊಂಡು ಹೋಗ್ತಾರೆ, ಅವರ ಆಶೀರ್ವಾದ ಕೊಡ್ತಾರೆ ಎಂಬತಕ್ಕಂಥದ್ದು ಪ್ರತಿಜ್ಞೆಯಲ್ಲಿರೋದ್ರಿಂದ ಯಾರೇ ಕಾಶಿ ಕ್ಷೇತ್ರಕ್ಕೆ ಬಂದರೂ ಮಣಿಕರ್ಣಿಕಾ ಹತ್ರ ಬರ್ತಾರೆ, ಬಂದು ಅಲ್ಲಿ ಸ್ವಾಮಿನ ದರ್ಶನ ಮಾಡ್ತಾರೆ. ಅಂತಹ ಮಣಿಕರ್ಣಿಕದಲ್ಲೂ ಅಭಿಷೇಕವನ್ನು ಮಾಡಿ ವಿಶೇಷವಾದಂಥ ಅನುಷ್ಠಾನಗಳನ್ನು ಈ ನಿಮ್ಮ ಮಹರ್ಷಿವಾಣಿ ತಂಡ ನಡೆಸಿತ್ತು. ಆನಂದ್ ಗುರುಜಿಯವರು ಅಲ್ಲಿ ಮಾಡಿದ್ರು. ಅಲ್ಲಿ ಮಾಡಿದಂಥ ಅನುಷ್ಠಾನ ಪೂಜಾ ಫಲಗಳನ್ನೆಲ್ಲರೂ ತಾವು ನೋಡಿದ್ದೀರಿ. ಹಾಗೆ ನಾಳೆ ಪ್ರತ್ಯಕ್ಷವಾಗಿ ಹೋಗಿ ಕಾಶಿ ದರ್ಶನ ಮಾಡೋರಿಗೆ ಸಂಪೂರ್ಣ ಫಲ ನಿಮಗೆ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ ಗುರುಗಳೇ? ಇವತ್ತಿನ ದಿನದ ರಾಶಿಫಲ ಖಂಡಿತ ಇವತ್ತಿನ ದಿನದ ರಾಶಿಫಲ ತಿಳ್ಕೊಳ್ಳೋಣ. ನಾಳೆ ಮಹಾಶಿವರಾತ್ರಿಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡೋಣ. ಸರ್ವಂ ಶಿವಮಯಂ, ಪ್ರತಿ ಉಸಿರಿನ ಕಣಕಣದಲ್ಲೂ ಸಿದ್ಧ ಶಿವನ ಆರಾಧನೆ ಮಾಡಿ ಎಲ್ಲರಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳೋಣ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ ಮಾತ್ರನೇ. ಅದಕ್ಕಾಗಿ ಶಿವ ಬೇಡಿದ್ದನ್ನೇ ಕೊಟ್ಟು ಬಿಡ್ತಾನಂತೆ. ನೋಡಿ, ರಾವಣ ತನ್ನಲ್ಲಿರ್ತಕ್ಕಂಥ ಒಂದು ಭಕ್ತಿ ಪ್ರಧಾನವಾದಂತಹ ಒಂದು ಭಕ್ತಿಯನ್ನು ತೋರಿಸಿದ್ರಿಂದ ಆತ್ಮಲಿಂಗವನ್ನೇ ಕೊಟ್ಟುಬಿಟ್ಟ ಭಗವಂತ. ಆದರೆ ಕೊಟ್ಟಂಥ ಆತ್ಮಲಿಂಗವನ್ನು ಹೇಗೆ ತೊಗೊಂಡು ಬಂದು ಅದನ್ನು ಹೆಂಗೆ ಜೋಪಾನ ಮಾಡಬೇಕು ಎಂಬತಕ್ಕಂಥದ್ರ ಅರಿವು ಅವ್ರಿಗಿರಲಿಲ್ಲ. ಆದರೆ ಜ್ಞಾನದಲ್ಲಿ ಮತ್ತು ಏನಾದರೂ ಒಂದು ಅಪೇಕ್ಷೆ ಪಟ್ಟರೆ ಅದನ್ನು ಸಿದ್ಧಿಸ್ಕೊಳ್ಳೋದರಲ್ಲಿ ರಾವಣ ಯಾವತ್ತಿಗೂ ಎತ್ತಿದ ಕೈ. ರಾವಣ ತನ್ನಲ್ಲಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಸಾಂಬ ಸದಾಶಿವನ ಅಷ್ಟು ಆತ್ಮೀಯತೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದರಿಂದ ಆತ್ಮಲಿಂಗವನ್ನು ಕೊಟ್ಟ. ರಾವಣನ ಅಪೇಕ್ಷೆ ಆದರೂ ಹೇಗಿತ್ತು? ತನ್ನ ತಾಯಿ ಆಸೆ ತೀರಿಸಲಿಕ್ಕೋಸ್ಕರ ಆತ್ಮಲಿಂಗವನ್ನು ಅಪೇಕ್ಷೆ ಪಟ್ಟ. ಅಂದರೆ ತಾಯಿ ಎಲ್ಲಿದ್ದಾಳೋ ಅಲ್ಲೇ ಶಿವಲಿಂಗ ವಿಶೇಷವಾಗಿ ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲಿ ಸಾನ್ನಿಧ್ಯವನ್ನು ಸೃಷ್ಟಿ ಮಾಡಬೇಕು, ಶಿವನ ಅಲ್ಲೇ ಕರ್ತರಬೇಕು ಅಂತಕ್ಕಂಥದ್ದು ರಾವಣಾಸುರನ ಸಂಕಲ್ಪ. ತನ್ನ ಮಾತೃಮೂರ್ತಿಗೋಸ್ಕರ ಸಂಕಲ್ಪವನ್ನು ಮಾಡಿ ಆ ವಿಶೇಷವಾಗಿರ್ತಕ್ಕಂಥ ಶಿವಲಿಂಗವನ್ನು ಕೈಲಾಸದಿಂದ ವಿಶೇಷವಾಗಿ ತಗೊಂಡು ಬರ್ತಾನೆ. ಅದಾದ ನಂತರ ಗಣಪತಿ ಬರ್ತಾನೆ. ಆತ್ಮಲಿಂಗವನ್ನು ನೀನು ತೆಗೆದುಕೊಂಡು ಹೋಗಿಬಿಟ್ರೆ, ನಿನ್ನ ಆಸ್ಥಾನದಲ್ಲಿ ಇಟ್ಕೊಂಡ್ರೆ ಭಕ್ತರಿಗೆ ಏನು ಮಾಡಬೇಕು ಮತ್ತು ಎಲ್ಲರಿಗೂ ಏನು ಮಾಡಬೇಕು ಎಂಬತಕ್ಕಂಥ ಒಂದು ರೀತಿ ಆಲೋಚನೆ ಮಾಡಿ ಅದನ್ನು ಎಲ್ಲಿಡಬೇಕೋ ಅಲ್ಲೇ ಇಡಿಸ್ಬಿಡ್ತಾನೆ. ಇದರ ಕತೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ಅಂದರೆ ಯಾರು ಏನು ಕೇಳಿದ್ರು, ತಮ್ಮ ಅಪೇಕ್ಷೆ ಏನೇ ಇದ್ದರೂ ಅದನ್ನು ಧೈರ್ಯವಾಗಿ ಕೊಟ್ಟುಬಿಡ್ತಾನೆ. ಅದಾದಮೇಲೆ ಅರಗಿಸ್ಕೊಳ್ಳೋದು ಬಿಡೋದು ನಿಮ್ಮ ಬಿಟ್ಟು ವಿಚಾರ. ಹಾಗಾಗಿ ಇವತ್ತಿಗೂ ಸಹಿತ ಸಾಕಷ್ಟು ಜನ ಸಾಧು ಸಂತರು ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ವಿಶೇಷವಾದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಅಂದರೆ ಆ ಸಿದ್ಧಿ ಸಾಂಬ ಸದಾಶಿವನಿಂದ. ನೋಡಿ, ಶಿವನ ಸಾನ್ನಿಧ್ಯಗಳು ನೀವು ಎಲ್ಲಿಂದೆಲ್ಲನ ಹೋಗಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ನೋಡಿ ಸಾಕಷ್ಟು ಸಾಧು ಸಂತರಿದ್ದಾರೆ, ಸಾಕಷ್ಟು ಜನ ಯತಿಗಳಿದ್ದಾರೆ. ಅಲ್ಲೆಲ್ಲ ಮಠಗಳಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆ ಇದೆ. ಮಠಗಳಲ್ಲಿ ಒಂದು ವಿದ್ಯಾದಾನ ಆಗಿರಲಿ, ಅನ್ನದಾಸೋಹ ಇರಲಿ, ಜ್ಞಾನಚಕ್ಷುರ ಜ್ಞಾನದಾನವಾಗಲಿ, ಎಲ್ಲವನ್ನೂ ಒಂದು ಉತ್ತರ ಕೊಡ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಜನತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅಪೇಕ್ಷೆಯನ್ನು ಸಂಪೂರ್ಣವಾದಂಥ ರೀತಿ ಈಡೇರಿಸಲಿ. ಇನ್ನು ಶನೈಶ್ಚರ ಜಯಂತಿ ಬರ್ತಾ ಇದೆ. ಶನೈಶ್ಚರ ಜಯಂತಿ ಬರೋದ್ರಿಂದ ಈಗಾಗಲೇ ಮಕರ ಕುಂಭ ರಾಶಿಯವರು ಸಮಸ್ಯೆ ಇರೋದರಿಂದ ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಸರಿಸುಮಾರು ಒಂದು 14 ನಕ್ಷತ್ರಕ್ಕೆ ಶನಿಯ ದೃಷ್ಟಿಕೋನ ಸಮಂಜಸ್ಕರವಾದಲ್ಲದ್ರಿಂದ ಅವರೆಲ್ಲರೂ ಸಹಿತ ಅನುಭವಿಸ್ತಿರ್ತಕ್ಕಂಥ ಕಷ್ಟಗಳನ್ನು ಯಾರೆಲ್ಲ ಅನುಭವಿಸ್ತಿದ್ದೀರಿ, ಇದೇ ಬರ್ತಕ್ಕಂಥ ಶನಿವಾರ ಶನೈಶ್ಚರ ಜಯಂತಿಯ ಆ ಶುಭ ದಿನದಂದು ತಾವೆಲ್ಲರೂ ಸಹಿತ ತಲೆಗೆ ಸ್ನಾನ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ನಿರಂತರ ಶನೈಶ್ಚರ ಮಂತ್ರವನ್ನು ಜಪ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಶನೈಶ್ಚರ ಜಯಂತಿಯ ಆ ಶುಭ ದಿನದಂದು ನಮ್ಮ ಮಹರ್ಷಿ ಮಂದಿರದಲ್ಲಿ, ಅಂದರೆ ಈ ಹಿಂದೆ ಮಹರ್ಷಿ ಮಂದಿರದಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಅನುಷ್ಠಾನ ಜಪ ತಪ ಮತ್ತು ಯಜ್ಞ, ಆ ಯಜ್ಞವನ್ನು ದರ್ಶನ ಮಾಡಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಸುವರ್ಣ ಅವಕಾಶ ಇದೆ. ಹಿಂದೆ ಆಶ್ರಮ ಹೇಗಿತ್ತು, ಆಶ್ರಮದಲ್ಲಿ ಪೂಜಾನುಷ್ಠಾನ ಹೇಗಾಯಿತು, ಆ ಒಂದು ವಿಶೇಷವಾದಂಥ ಕಾಲದಲ್ಲಿ ನಡೆದಂಥ ಅನುಷ್ಠಾನದ ಕ್ರಮ ಮತ್ತು ತಾವು ಹೇಗೆ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ಸಂಪೂರ್ಣ ಮಾಹಿತಿಯನ್ನು ಶನಿವಾರದ ಸಂಚಿಕೆಯಲ್ಲಿ ತಾವು ನೋಡ್ಬೋದು. ಶನಿವಾರ ಏನು ನೋಡ್ತಿರೋ ಅದನ್ನು ಭಾನುವಾರ ಮತ್ತೊಂದು ವಿಶೇಷತೆಯನ್ನು ಶ್ರೀನಿವಾಸ್ ಶರ್ಮಾರವರಿಂದ ರಾಶಿಫಲವನ್ನು, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಭಾನುವಾರ ಸಹಿತ ರಾಶಿಫಲವನ್ನು ಬಹಳ ಅದ್ಧೂರಿತವಾಗಿ ಪ್ರತಿಯೊಬ್ಬರು ಹಾಕುವ ಹೆಜ್ಜೆಯನ್ನು ಹೇಗೆ ಹಾಕಬೇಕು, ಅದರಲ್ಲಿ ಲಾಭ ನಷ್ಟ ಏನು, ಬೇಕು ಬೇಡ ಹೇಗೆ, ಇವತ್ತು ಯಾವ ರಾಶಿಯವರು ಏನು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅದ್ಭುತವಾದಂಥ ವನಸಿರಿ ತಿಳಿಸುವಂಥ ಗೋಚರಿಸುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೇ ಅಂದಿನ ರಾಶಿಫಲ. ಭಾನುವಾರದ ರಾಶಿಫಲದಲ್ಲಿ ಅಷ್ಟು ಅದ್ಭುತವಾದಂಥ ರಹಸ್ಯಗಳು ಅಡಗಿದೆ. ಆ ಅಡಗಿರ್ತಕ್ಕಂಥ ರಹಸ್ಯಗಳನ್ನು ಅರಿತು
ತಮ್ಮ ಜೀವನದ ಸುಂದರವಾದಂಥ ಬದುಕಿಗೆ ನೀವು ಒಂದು ಹೆಜ್ಜೆಯನ್ನು ಇಡ್ಬೋದು. ಹಾಗಾಗಿ ಸಾಕಷ್ಟು ಜನದ ಮಾತು, ಸಾಕಷ್ಟು ಜನ ಹೇಳೋದು, ಪ್ರತಿ ಭಾನುವಾರದ ರಾಶಿಫಲ ತೆಗೆದುಕೊಂಡ್ರೆ, ರಾಶಿಫಲವನ್ನು ನಾವು ಆಲಿಸಿದ್ರೆ ಒಂದು ವಾರದ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ಒಂದು ರವಿವಾರ ಭಾನುವಾರದಲ್ಲಿ ನಿಮ್ಮ ಸುಪುತ್ರ ಹೇಳ್ತಿದ್ದಾರೆ ಅಂದಾಗ ನನಗೂ ಬಹಳ ಸಂತೋಷ ಇದೆ. ಹಾಗಾಗಿ ಭಾನುವಾರದ ಸಂಚಿಕೆಯನ್ನು, ಭಾನುವಾರದ ರಾಶಿಫಲವನ್ನು ತಾವು ಹೇಗೆ ನೋಡ್ತಿದ್ದೀರೋ ಭಾನುವಾರದ ರಾಶಿಫಲವನ್ನು ನಾನು ವೀಕ್ಷಣೆ ಮಾಡ್ತಾ ಇದ್ದೇನೆ. ಏಕೆಂದರೆ ನನ್ನ ವೀಕ್ಷಣೆ ಹೇಗಿರುತ್ತೆ ಅದರಲ್ಲಿ ಸರಿ ತಪ್ಪುಗಳನ್ನು ಆಲೋಚನೆ ಮಾಡುವಂಥದ್ದು. ಆದರೆ ನಿಮ್ಮ ಆಲೋಚನೆ ಹೇಗಿರುತ್ತೆ, ಇದರಿಂದ ನಮಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲವೋ ಎಂಬತಕ್ಕಂಥದ್ದರ ಒಂದು ಸುದ್ದಿ ನಮಗೆ ಪುನಃ ಹೇಳ್ತಿದ್ದೀರಲ್ಲ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಯಾವುದೇ ಆದರೂ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ, ಆ ವಿದ್ಯೆ ಜ್ಞಾನ ಅದಕ್ಕೆ ಲೋಪ ಬಾರದಂತೆ ಶಾಸ್ತ್ರಬದ್ಧವಾಗಿ ಹಿಂದಿನ ಧರ್ಮಶಾಸ್ತ್ರ ಏನಿದೆಯೋ ಮತ್ತು ಯಾವ ಮಾರ್ಗಸೂಚಿಯನ್ನು ನಾವು ಅನುಸರಿಸಬೇಕೋ ಆ ಮಾರ್ಗಸೂಚಿಯಿಂದಲೇ ಆ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿಫಲವನ್ನು ನುಡಿಯೋದು ಶ್ರೀನಿವಾಸ್ ಶರ್ಮರವರ ಹೆಚ್ಚಿನ ಜವಾಬ್ದಾರಿ ಕಾಯಕ. ಆ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಕೂತು ಭಾನುವಾರದ ರಾಶಿಫಲವನ್ನು ಸಹಿತ ನಿಮಗೆ ತಿಳಿ ಹೇಳ್ತಿರ್ತಕ್ಕಂಥದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಈಗಾಗಲೇ ಸಾಕಷ್ಟು ಜನಗಳ ಮನಸ್ಸು ಮುಟ್ಟಿರ್ತಕ್ಕಂಥದ್ದು, ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ಅರಿತು ಆ ಕಾರ್ಯಕ್ರಮವನ್ನು ತದೇಕಚಿತದಿಂದ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳಿಗೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ಶುಭ ದಿನ ಇವತ್ತಿನ ರಾಶಿಫಲವನ್ನು ಅರಿತು ಬೇಕು ಬೇಡಗಳನ್ನು ಮತ್ತು ಲಾಭ ನಷ್ಟಗಳನ್ನು ಮಾಡಬೇಕಾಗಿರ್ತಕ್ಕಂತಹ ಅಥವಾ ಮಾಡದಿರಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಅರಿತು ಸರಿಯಾದ ಸನ್ಮಾರ್ಗದತ್ತ ನಡೆಯೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ಳುವಂಥ ಅದೃಷ್ಟ ಇರ್ತಕ್ಕಂಥ ದಿನ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತಾ ಇರ್ತೀರಿ. ಮೇಷರಾಶಿಯವರಿಗೆ ಇವತ್ತು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಯಾವುದೇ ಒಂದು ಕೆಲಸ ಆದರೂ ಪ್ರಾರಂಭಿಕ ಹಂತದಲ್ಲಿ ಏನೋ ಖುಷಿಯಾಗಿ ಮುನ್ನಡೀತೀರಿ, ಅಲ್ಲಿ ಯಾರೋ ಏನೋ ಮಾತಾಡಿ ನಿಮ್ಮ ಮನಸ್ಸನ್ನು ಇಲ್ಲದಂಥ ರೀತಿಯಲ್ಲಿ ನೋಯಿಸ್ಬಿಡ್ತಾರೆ. ಅದರಲ್ಲೂ ನಿಮ್ಮ ಮನದಾಳದ ಮಾತನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗ್ದಿರ ತುಂಬ ಜನ ನೋವು ಪಡ್ತೀರಿ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರೊಂದಿಗೆ ನಿಮ್ಮ ಕಷ್ಟವನ್ನು ಹಂಚಿಕೊಂಡ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಯಾವತ್ತೂ ಕಷ್ಟವನ್ನು ಇನ್ನೊಬ್ಬರ ಹತ್ರ ಬಾಯ್ಬಿಟ್ಟು ಹೇಳಬಾರ್ದು. ಕಷ್ಟ ಹೇಳ್ಕೊಳ್ಳೋದಕ್ಕೆ ಅಂತಲೇ ಒಂದು ಅದ್ಭುತವಾದ ಸ್ಥಳ ಇದೆ. ಯಾರಿಗೇ ಕಷ್ಟ ಇರಲಿ, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ನಿಮಗೆ ಒಂದು ಸಮಸ್ಯೆ ಅಂತ ಬಂದಾಗ, ನಿಮಗೆ ಕಷ್ಟ ಅಂತ ಬಂದಾಗ, ಅಥವಾ ನಿಮಗೊಂದು ಉಪದೇಶ ಬೇಕು ಅಂದಾಗ, ಅಥವಾ ನಿಮ್ಮ ಜೀವನದಲ್ಲಿ ಬಂದಂಥ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ನೋಡೋದಾದರೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವೃಕ್ಷಗಳನ್ನು ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ. ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ವೃಕ್ಷ ಅಥವಾ ನಿಮ್ಮ ರಾಶಿಗೆ ಸಂಬಂಧಪಟ್ಟ ವೃಕ್ಷ, ರಾಶಿ ನಕ್ಷತ್ರ, ಆ ರಾಶಿ ಮತ್ತು ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವೃಕ್ಷಗಳ ಸಾನ್ನಿಧ್ಯದಲ್ಲಿ ನೀವು ಅಲ್ಲಿ ಹೋಗಿ ನೀವು ಕಣ್ಣೀರು ಹಾಕಿ ಆ ವೃಕ್ಷವನ್ನು ಆಲಿಂಗನ ಮಾಡ್ಕೊಳ್ಳಿ. ಆ ವೃಕ್ಷವನ್ನು ಆಲಿಂಗನ ಮಾಡಿಕೊಂಡು ನೀವು ತಪ್ಪಿಕೊಂಡು ಅಲ್ಲಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ, ಅಲ್ಲಿ ನಿಮ್ಮ ಕಣ್ಣೀರು ಹಾಕಿ. ನಿಮ್ಮ ಕಷ್ಟಕ್ಕೆ ಇಮ್ಮಿಡಿಯೇಟ್ ಅಲ್ಲಿ ಪರಿಹಾರ ಸಿಗುತ್ತೆ. ಅದರಲ್ಲಿ ನಿಮಗೆ ಸಿಗುವ ಪರಿಹಾರ, ನಿಮ್ಮ ಮನಸ್ಸಿಗೆ ಆಗುವ ಆನಂದ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲವೇ ಇಲ್ಲ. ಆ ವೃಕ್ಷದ ಹತ್ರ ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ನೀವು ಕಣ್ಣೀರು ಹಾಕಿದ್ರೆ ವೃಕ್ಷ 4 ಜನಕ್ಕೆ ಹೇಳಲ್ಲ, ಅಯ್ಯೋ ನನಗಿಂಥದ್ದು ಕಷ್ಟ ಬಂದು ಹೇಳ್ಕೊಂಡಿದ್ದಾರೆ ಅಂತ. ಆ ವೃಕ್ಷ ಸಾನ್ನಿಧ್ಯದಲ್ಲಿ ನೀವೇನು ದುಃಖವನ್ನು ತೋಡ್ಕೊಳ್ತೀರೋ, ನಿಮ್ಮ ಅಳಿಲನ್ನು ಏನು ತೋಡ್ಕೊಳ್ತೀರೋ, ನಿಮ್ಮ ಒಳಗಡೆ ಇರ್ತಕ್ಕಂಥ ನೋವನ್ನು ಏನು ಹೊರ ಹಾಕ್ತಿರೋ, ಅದರಿಂದ ನಿಮಗೆ ಸಾಕಷ್ಟು ಪಾಸಿಟಿವ್ ಆಗಿ ಅಲ್ಲಿರುವಂಥ ವೈಬ್ರೇಷನ್ಸು, ಆ ವೃಕ್ಷದ ಒಂದು ನೆರಳು, ಆ ವೃಕ್ಷದಲ್ಲಿರ್ತಕ್ಕಂಥ ಒಂದು ಆ ವಿಶೇಷವಾದಂಥ ಕಾಂತಿ ನಿಮ್ಮ ಮುಖದ ವರ್ಚಸ್ಸನ್ನು ಮತ್ತು ನಿಮ್ಮ ಕಷ್ಟವನ್ನು ದೂರ ಮಾಡುತ್ತೆ. ಇದು ಪರೀಕ್ಷೆ ಮಾಡಿ ನೋಡಿ, ಇದು ಸತ್ಯ. ಯಾಕೆಂದರೆ ಒಬ್ಬ ವಿಜ್ಞಾನಿಯು ಹೇಳಿದ್ದಾನೆ, ಯಾಕೆಂದರೆ ನಾವು ಹೇಳೋದು ಮಾತ್ರ ಅಲ್ಲ, ಒಬ್ಬ ವಿಜ್ಞಾನಿ ಹೇಳಿರೋ ಮಾತು ವೃಕ್ಷಗಳು ಮಾತಾಡುತ್ತೆ ಅಂತ. ವೃಕ್ಷಗಳು ಮಾತಾಡುತ್ತೆ, ವೃಕ್ಷಗಳು ಸ್ಪಂದಿಸುತ್ತೆ, ವೃಕ್ಷಗಳು ಎಲ್ಲವನ್ನೂ ಸಹಿತ ಆಲಿಸುತ್ತೆ. ಆ ವೃಕ್ಷಕ್ಕೆ ಅಂತಹ ಅದ್ಭುತವಾದಂಥ ಜೀವ ಇದೆ. ಯಾಕೆಂದರೆ ಅತೀತವಾದಂತಹ ಗುಣ, ಹೆಚ್ಚು ಆಸೆ ಇರೋದು ಮನುಷ್ಯನಿಗಲ್ದಿರೋ ವೃಕ್ಷಗಳಿಗಲ್ಲ. ಈ ಮನುಷ್ಯನಿಗೆ ಆಸೆ ಎಂಬತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದಲೇ ನನ್ನ ಆಯುಷ್ ಪ್ರಮಾಣ ಸಹಿತ ಅಷ್ಟೇ ಬೇಗ ಮುಗಿದು ಹೋಗುತ್ತೆ. ಯಾಕೆಂದರೆ ಅತಿಯಾದಂಥ ಮೂಟೆ ನಾನು ಕಟ್ಟಿಟ್ಟಂಥ ಮೂಟೆಯನ್ನು ನಾನು ತೊಗೊಂಡೋಗಲ್ಲ, ಇನ್ನೊಬ್ಬರಿಗೆ ದಾನ ಮಾಡೋದಿಲ್ಲ. ಆದರೆ ವೃಕ್ಷಗಳು ಹಾಗಲ್ಲ. ಭೂಮಿಯಿಂದ ಬೆಳೆದ ನಂತರ, ಬೆಳೆದು ಸ್ವಲ್ಪ ದೊಡ್ಡದಾದ ನಂತರ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ. ವೃಕ್ಷಗಳು ಕೊನೆಗೆ ಆ ವೃಕ್ಷವನ್ನು ಛೇದಿಸಿದ್ರೆ ಆ ವೃಕ್ಷ ಸಹಿತ ಮನೆ ಕೆಲಸಕ್ಕೆ ಏನಕ್ಕೋ ಒಂದಕ್ಕೆ ಬರುತ್ತೆ. ಆ ಎಲೆಗಳು ಸಹಿತ ಸ್ವಚ್ಛಂದವಾದಂಥ ರೀತಿ ಗೊಬ್ಬರ ಆಗುತ್ತೆ, ಮತ್ತಷ್ಟು ವೃಕ್ಷಗಳು ಬೆಳೀಲಿಕ್ಕೆ ದಾರಿ ಆಗುತ್ತೆ. ವೃಕ್ಷದಿಂದ ಎಲ್ಲವೂ ಬೇಕು, ಮನುಷ್ಯರಿಂದ ಏನು ಬೇಕು?
ಮನುಷ್ಯ ಸ್ವಾರ್ಥವಾಗಿ ಆಲೋಚನೆ ಮಾಡಿ ಎಲ್ಲವೂ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥವ್ರು ಮೆತ್ತಿಗಿದ್ರೆ ಆ ಜಾಗನೂ ನನಗೇ ಬೇಕು ಅನ್ನೋ ಆಲೋಚನೆ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಇಲ್ಲದ ರೋಗ ಲಕ್ಷಣಗಳು ಮನುಷ್ಯರಿಗೆ ಬರುತ್ತೆ, ಯಾವ ವೃಕ್ಷಗಳು ಬರೋದಿಲ್ಲ. ಆ ವೃಕ್ಷಗಳ ನೆರಳು, ವೃಕ್ಷಗಳು ನಿಮ್ಮ ಕಷ್ಟಕ್ಕೆ ಪರಿಹಾರ. ಅದಕ್ಕಾಗಿ ಯಾರ ಜನ್ಮ ನಕ್ಷತ್ರ ಪ್ರಕಾರ ಆಯಾ ವೃಕ್ಷಗಳಿದೆಯೋ ಅಲ್ಲಿ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ. ಯಾರೊಬ್ಬರೊಂದಿಗೂ ನಿಮ್ಮ ಕಷ್ಟವನ್ನು ಹೇಳಬೇಡಿ. ಅದರಲ್ಲೂ ಮೇಷರಾಶಿಯವರು ಈ ಒಂದು ಚಿಂತನೆ ನೀವತ್ತು ಮಾಡಿದರೆ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮೇಷರಾಶಿಯವರೆಗೂ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ವೃಷಭ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಷಭ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ವೃಷಭ ರಾಶಿ, ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವೃಷಭ ರಾಶಿಯವರು ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ದೂರಭಾರ ಪ್ರಯಾಣ ಇರಲಿ, ವ್ಯವಹಾರ ಇರಲಿ, ಆರ್ಥಿಕ ಪರಿಸ್ಥಿತಿ ಇರಲಿ, ಅಥವಾ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಇರಲಿ, ಅಥವಾ ಯಾರ ಕೈ ಕೆಳಗೆ ನೀವು ಕೆಲಸ ಮಾಡ್ತಿದ್ರೂ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಮತ್ತಷ್ಟು ಅದ್ಭುತವಾಗಿ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಒಂದು ವಿಶೇಷತೆ ಇವತ್ತು ಸಿಗುವಂಥ ಯೋಗ ಫಲ ಇದೆ. ಇವತ್ತು ನೀವು ಏನೇ ಕೆಲಸ ಮಾಡಿ ತಾಳ್ಮೆಯಿಂದ ಮಾಡಿ. ತಾಳ್ಮೆಯಿಂದ ಮಾಡಿದಂಥ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಅಥವಾ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ವೃಷಭ ರಾಶಿಯವರು ಖಂಡಿತ ಹೆಚ್ಚಿನ ಫಲ ಇದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಸುತ್ತಮುತ್ತ ಅಶ್ವತ್ಥ ವೃಕ್ಷ ಇದ್ದರೆ, ಅರಳಿ ವೃಕ್ಷ ಇದ್ದರೆ, ಆ ಅರಳಿ ವೃಕ್ಷದ ಒಂದು ಎಲೆಯನ್ನು ತಗೊಂಬನ್ನಿ. ಆ ಎಲೆ ಮೇಲೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಎಲೆ ಮೇಲೆ ಸಂಪೂರ್ಣವಾಗಿ ಗಂಧವನ್ನು ಹಚ್ಚಿ, ಅದರ ಮಧ್ಯದಲ್ಲಿ ಗಂಧ ಹಚ್ಚಿದ ನಂತರ ಅದರ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಒಂದು ಚಿಟಿಕೆಯಷ್ಟು ಅಕ್ಷತೆಯನ್ನು, ಸ್ವಲ್ಪ ಕುಂಕುಮವನ್ನು ಹಾಕಿ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಕಣ್ತುಂಬ ಆ ಒಂದು ದೃಶ್ಯವನ್ನು ದರ್ಶನ ಮಾಡಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಖಂಡಿತ ದೂರ ಆಗುತ್ತೆ. ಅಂದರೆ ಆ ಅಶ್ವತ್ಥದ ಎಲೆಗೆ ಆ ಶಕ್ತಿ ಇದೆ, ಗಂಧಕ್ಕೆ ಆ ಶಕ್ತಿ ಇದೆ, ಅಕ್ಷತೆಗೆ ಆ ಶಕ್ತಿ ಇದೆ, ನೀವು ಮಾಡುವ ಸಂಕಲ್ಪಕ್ಕೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ಇದನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಆಲೋಚನೆ ಮಾಡಬೇಕಾದಿಲ್ಲ. ವ್ಯಾಪಾರ ವ್ಯವಹಾರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇವತ್ತು ಚಿಂತಿಸಿದಷ್ಟು, ಅಂದರೆ ನೀವು ಏನು ಆಲೋಚನೆ ಮಾಡ್ತೀರೋ ಆಲೋಚನೆ ಮಾಡಿರೋಷ್ಟು ಅದರ ಫಲಾಫಲಗಳು ಸಾಕಷ್ಟು ಇದೆ. ಆದರೆ ಇವತ್ತು ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಮಾನಸಿಕವಾದಂತಹ ಒತ್ತಡ ಆಗುತ್ತೆ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನು ತರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಗುರುವಿನ ಅನುಗ್ರಹ ಇರೋದ್ರಿಂದ, ದೈವಾನುಗ್ರಹ ಇರೋದ್ರಿಂದ ದೇವರ ಪ್ರಾರ್ಥನೆ, ಪೂಜೆ, ಅನುಷ್ಠಾನ ಜೊತೆಗೆ ಗುರು ಹಿರಿಯರಲ್ಲಿ ಕೂತು ಮಾತಾಡ್ತಕ್ಕಂಥದ್ದು, ನಿಮಗೆ ಸಿಗಬೇಕಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಹೊಸ ಹೊಸ ಥರ ಆಲೋಚನೆಗಳಿಗೆ ಒಂದು ಸರಿಯಾದ ಒಂದು ಆಸ್ಥಾನ ಕಲ್ಪಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಿದ್ಧ ನಿಮ್ಮ ಅದೃಷ್ಟದಲ್ಲಿರ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಬಟ್ಲಡಿಕೆಯನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಆ ಬಟ್ಲಡಿಕೆಗೆ ನಿಮ್ಮ ಉಂಗುರದ ಬೆರಳಿಗೆ ಗಂಧವನ್ನು ಹಚ್ಕೊಂಡು ಉಂಗುರದ ಬೆರಳಲ್ಲಿರ್ತಕ್ಕಂಥ ಗಂಧವನ್ನು ಬಟ್ಲಡಿಕೆಗೆ ಹಚ್ಚಿ ಪ್ರಾರ್ಥನೆ ಮಾಡಿ ಆಚೆ ಬಂದರೆ ಇವತ್ತು ಮತ್ತಷ್ಟು ಅದ್ಭುತವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರು ಬಟ್ಲಡಿಕೆಗೆ ಗಂಧವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಬನ್ನಿ, ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಇನ್ನು ಮುಂಬರ್ತಕ್ಕಂಥ ದಿನ ಒಂದು ಶಿವರಾತ್ರಿ, ಅದಾದ ನಂತರ ಶನೈಶ್ಚರ ಜಯಂತಿ. ಶಿವರಾತ್ರಿ ಮತ್ತು ಶನೈಶ್ಚರ ಜಯಂತಿ ಎರಡನ್ನೂ ಸಹಿತ ತಾವು ತಪ್ಪದಿರ ಆಚರಣೆ ಮಾಡಲೇಬೇಕು. ಯಾಕೆಂದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಭಾಳ ಮೃದುವಾಗಿರ್ತಕ್ಕಂಥದ್ದು, ಯಾರು ಏನು ಮಾತಾಡಿದ್ರು ಭಾಳ ಬೇಗ ಕಣ್ಣೀರು ಹಾಕುವಂಥದ್ದು, ಒಳ್ಳೆ ದುಃಖ ತಡೀಲಿಕ್ಕಾಗದಿರತಕ್ಕಂಥದ್ದು, ಮತ್ತು ಯಾವುದೇ ಕೆಲಸ ಮಾಡಿದ್ರು ಪರಿಪೂರ್ತಿಯಾಗಿ ಸಿದ್ಧಿ ಮಾಡಿಸ್ಕೊಳ್ಳೋಕೆ ಆಗದಿರತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಎಲ್ಲೇ ಇದ್ರೂ ಸಹಿತ ಸಂಕುಚಿತ ಮನಸ್ಸಲ್ಲಿರ್ತಕ್ಕಂಥದ್ದು. ಯಾರಾದರೂ ಏನಾದ್ರು ಅಂದುಬಿಟ್ರೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಆ ಜಾಗದಲ್ಲಿ ಇರಲಿಕ್ಕಾಗೋದಿಲ್ಲ, ಅಥವಾ ಅಲ್ಲೇ ಏನೋ ಒಂಥರ ಬಾಧೆ ಪಡ್ತಕ್ಕಂಥದ್ದು, ನೋವು ಪಡ್ತಕ್ಕಂಥದ್ದು, ತನ್ನೊಳಗಿರುವಂಥ ನೋವು ಕಷ್ಟವನ್ನು ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗದಿರತಕ್ಕಂಥದ್ದು, ಇಂತಹ ಸಂಕಟದಲ್ಲಿ ತಾವಿದ್ದೀರಿ. ಆದರೆ ತಪ್ಪದಿರ ಶಿವಧ್ಯಾನವನ್ನು ಮಾಡಿ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ, ಕರ್ಕಾಟಕ ರಾಶಿಯವರು ತಪ್ಪದಿರ ನಾಳೆ ದಿವಸ ತುಂಬೆ ಹೂ ತಂದು ತುಂಬೆ ಹೂವಿನಿಂದ ಸ್ವಾಮಿಗೆ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಂಡ್ರೆ ಖಂಡಿತ ಈ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ,
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಂಬ ಸದಾಶಿವನ ಅನುಗ್ರಹ ಪಡೆದು ಸಾಧ್ಯವಾದಷ್ಟು ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಬಿಲ್ವ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ನೋಡಿ, ಬಿಲ್ವಪತ್ರೆಯಿಂದ ಪತ್ರೆಗಳನ್ನು ಬೇರ್ಪಡಿಸಿ ಅದನ್ನು ಶಿವಮಂದಿರಕ್ಕೆ ಕೊಟ್ಟು ಅರ್ಚನಾ ಸಂಕಲ್ಪ ಮಾಡಿಸೋದು ಒಂದು ಕ್ರಮ. ಅದೇ ಬಿಲ್ವ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಎಲ್ಲಿ ಬಿಲ್ವ ವೃಕ್ಷ ಇರುತ್ತೋ ಆ ವೃಕ್ಷದ ಮುಂಭಾಗದಲ್ಲಿ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿ ಆ ಶುದ್ಧಿ ಮಾಡಿದ ಸ್ಥಳವನ್ನು 4 ದಿಕ್ಕಲ್ಲೂ 4 ದೀಪಗಳನ್ನು ಹಚ್ಚಬೇಕು. ಜೊತೆಗೆ ಆ ವೃಕ್ಷದ ತಳ ಕೂತ್ಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು, ವೃಕ್ಷದ ನೆರಳು ನಿಮ್ಮ ಮೇಲೆ ಬಿದ್ದರೂ ಸರಿಯೇ ಅಥವಾ ವೃಕ್ಷದ ತಳ ಕೂತ್ಕೊಂಡ್ರೂ ಸರಿಯೇ, ಒಟ್ಟು ವೃಕ್ಷ ಸಾನ್ನಿಧ್ಯದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ಅಲ್ಲಿ ಉಚ್ಚರಿಸಿದ್ದೆ ಆದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಅತಿ ಹೆಚ್ಚು ಆಕರ್ಷಣೆ ಆಗ್ತಕ್ಕಂಥದ್ದು, ಹಣಕಾಸಿನ ತೊಂದರೆ ಇಲ್ದಿರ ಆಗ್ತಕ್ಕಂಥದ್ದು, ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಒಂದು ಬಿಲ್ವಪತ್ರೆ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿ. ನೋಡಿ, ಲಕ್ಷ್ಮಿಯ ಪೂಜಾ ಅನುಷ್ಠಾನದಲ್ಲಿ ಪತ್ರೆಗಳಿಗೆ ಬಿಲ್ವಪತ್ರೆ ಬಹಳ ಹೆಚ್ಚಿನ ಆದ್ಯತೆ ಇರುತ್ತೆ. ತಾಯಿ ಮಹಾಲಕ್ಷ್ಮಿಗೆ 2 ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿದ್ರೆ ಶೀಘ್ರವಾಗಿ ತಾನು ಒಲಿತೀನಿ ಅಂತ ಹೇಳ್ತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ಲಕ್ಷ್ಮಿಯ ಆಕರ್ಷಣೆಗೆ, ಹಣಕಾಸಿನ ಅಭಿವೃದ್ಧಿಗೆ, ಇರ್ತಕ್ಕಂಥ ಸಂಕಷ್ಟಗಳನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಬಿಲ್ವಪತ್ರೆಯಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ತಾಯಿ ಮಹಾಲಕ್ಷ್ಮಿಗೆ 2 ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಇವತ್ತು ಸಾಕಷ್ಟು ಒಳ್ಳೆಯ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದು ಒಳ್ಳೆ ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಆದರೆ ಇಲ್ಲೇ ನೀವು ಆಲೋಚನೆ ಮಾಡಬೇಕಾದ್ದು, ಇಲ್ಲೇ ಸರಿಯಾದ ಗಮನವನ್ನು ಹರಿಸಬೇಕಾದ್ದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಎಲ್ಲಾದರೂ ಒಂದು ಬೆಟ್ಟದ ಗಿಡ ಇದ್ದರೆ, ಬೆಟ್ಟದ ನೆಲ್ಲಿಯ ಗಿಡ ಇದ್ದರೆ ಆ ಬೆಟ್ಟದ ನೆಲ್ಲಿಯ ಗಿಡದ ಹತ್ರ ಹೋಗಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ ಅಲ್ಲೊಂದು ಕನಕದಾರ ಸ್ತೋತ್ರವನ್ನು ನಿಮ್ಮ ಕಿವಿಯಲ್ಲಿ ಆಲಿಸಿ. ಈ ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದಿದೆಯಲ್ಲ, ಅದು ಕನಕದಾರ ಸ್ತೋತ್ರ ಆಗಿರಬೇಕು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯವರು ಯೂಟ್ಯೂಬ್ ಹೊಡೆದ್ರೆ, ನಿಮ್ಮ ಮೊಬೈಲಲ್ಲಿ ನೋಡಿದ್ರೆ ಕನಕದಾರ ಸ್ತೋತ್ರ ಬರುತ್ತೆ. ಅದನ್ನು ನೀವು ಆಲಿಸಿದ್ದೇ ಆದರೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ಬೇಗ ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ತಮ್ಮ ಅಪೇಕ್ಷೆ ಏನಿದೆ, ಅಪೇಕ್ಷೆಯನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ ಸರ್, ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾಂ ಗುರುಜಿ, ಮಾತಾಡ್ಬೇಕಾಯ್ತು ಆನಂದ್ ಗುರುಜಿ ಹತ್ರ. ಹಾಂ, ಹ್ಞೂ ತಾಯಿ, ಮಾತಾಡುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೊಪ್ಪಳ ಜಿಲ್ಲೆ. ಕೊಪ್ಪಳದಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಮಹಾದೇವಿ ಅಂತ ಹೇಳಿ. ಮಹಾದೇವಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾಂ ಸರ್. ಹಲೋ 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 ಗುರುಜಿ, ಕೋಟಿ ನಮಸ್ಕಾರ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾಂ ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ರಿ? ಚೆನ್ನಾಗಿದ್ದೀರಮ್ಮ, ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಸರ್ ಗುರುಜಿ, ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ವರ್ಷದಿಂದ 10 ವರ್ಷದಿಂದ ಟ್ರೈ ಮಾಡಿದೆ, ನನಗೆ ಫೋನ್ ಆಗ್ತಿದ್ದಿಲ್ಲ. ಇವತ್ತು ಕರೆ ಸಿಕ್ಕಿದೆ. ಅತೀತವಾದಂಥ ಬಾಂಧವ್ಯ ಒಬ್ಬ ಗುರುಗೋ, ಒಬ್ಬ ತಂದೆಗೋ, ಒಬ್ಬ ಅಣ್ಣನಿಗೋ, ಒಬ್ಬ ಮಗನಿಗೋ ತೋರಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. 10 ವರ್ಷಗಳಿಂದ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಿನ್ನ ಸಮಯವನ್ನು ನನಗಾಗಿ ಮೀಸಲಿಟ್ಟು ಇದರೊಳಗಿರ್ತಕ್ಕಂಥ ಒಂದಷ್ಟು ಸ್ವಾರಸ್ಯಕರವಾದ ವಿಚಾರಗಳನ್ನು ಅರ್ತು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದಷ್ಟು ನೆಮ್ಮದಿ ಕಾಣ್ತಿದ್ಯಾ ಅನ್ನೋದಕ್ಕೋಸ್ಕರನೇ ಈ ಕಾರ್ಯಕ್ರಮನ ಇಷ್ಟು ಸ್ವಾಗತಿಸ್ತಾ ಇದೆಯಾ. ಇದರ ಮಧ್ಯದಲ್ಲಿ ಆನಂದ್ ಗುರುಜಿನ ಒಂದ್ಸತಿ ಮಾತಾಡಬೇಕು ಎಂಬತಕ್ಕಂಥ ಹಂಬಲ, ಆಸೆ ನಿನಗೆ. ಯಾರೊಬ್ಬರಿಗಾದರೂ 1 ಸತಿ 2 ಸತಿ ಫೋನು ಟ್ರೈ ಮಾಡಿ ಸಿಗಲಿಲ್ಲ ಅಂದರೆ ನಾನೇ 1 ಸತಿ ಟ್ರೈ ಮಾಡಿ ಇನ್ನೊಂದು ಸತಿ ಮಾಡಬೇಕಂದ್ರೆ 3 ಸತಿ ನಂಬರ್ ನನಗೆ ಬೇಡಪ್ಪ ಅಂತೀನಿ. ಅಂಥದ್ದು ಈ ನಿಮ್ಮ ಆನಂದ್ ಗುರುಜಿಯವರಿಗೆ ಕಳೆದ 10 ವರ್ಷದಿಂದ ಎಷ್ಟೋ ಜನ ತಾಯಂದ್ರೆ ಹೀಗೆ ಫೋನ್ ಮಾಡೋದು, ಸಿಗಲಿಲ್ಲ ಅಂದರೆ ನಾಳೆ ಮಾಡೋಣ. ಒಟ್ಟು ಪ್ರಯತ್ನ ಮಾಡಿ 1 ಸತಿ ಸಕ್ಸಸ್ ಮಾಡ್ಕೊಂಡ್ಬಿಡ್ತೀರಲ್ಲ, ಅದು ನಿಮ್ಮ ಅದೃಷ್ಟ. ಜೀವನ ಫೋನ್ ಆಯ್ತು ಸರ್. ಒಳ್ಳೇದಾಗ್ಲಮ್ಮ, ಜೊತೆ ಮಾತಾಡಿದ್ದೆ. ಒಳ್ಳೇದಾಗಲಿ. ನನಗೆ ಈ ಆಸ್ಥಾನದಲ್ಲಿ ಕೂತಾಗ ನನಗೂ ಹಾಗೆ ಅನಿಸುತ್ತೆ. ನಾನು ಒಬ್ಬೊಬ್ಬರನ್ನು ಮಾತಾಡಿದಾಗೂ ಅವ್ರ ಕಷ್ಟ ತೀರಿ ಅವ್ರು ಸ್ವಲ್ಪ ನೆಮ್ಮದಿಯುತವಾದರೆ, ಅವ್ರು ಸಂತೋಷವಾಗಿದ್ದರೆ ನನಗಷ್ಟೇ ಖುಷಿ. ಹೇಳಮ್ಮ. 10 ವರ್ಷದ 9 ವರ್ಷ ಮುಗಿತು. ಈಗ 10ನೇ ವರ್ಷ ಕೆಲವಿದೆ. ಕೋರ್ಟಲ್ಲಿ ಕೇಸ್ ಇದೆ ಹೊಲದ್ದು. ನಮ್ಮ ಯಜಮಾನ್ರಿಲ್ಲ, ತೀರ್ಕೊಂಡಿದ್ದಾರೆ. ಅಯ್ಯೋ, 3 ಜನ ಮಕ್ಕಳು. ಏನು ಮಾಡ್ತಾರೆ ಮಕ್ಕಳು? ಏನು ಓದ್ತಾ ಇದ್ದಾರೆ?
ಮಕ್ಕಳು ಒಬ್ಬಕ್ಕಿದು ಮದುವೆ ಮಾಡಿದೆ, ಆದ್ರೆ ಒಬ್ಬ ಮಗ ಬಾಯಿಲ್ಲ ಗುರುಜಿ, ಮಾತಾಡಲ್ಲ. 23 ವರ್ಷ 24 ವರ್ಷ ಮಗ ಮಗ ಮಾತಾಡಲ್ಲ. ಮಾತಾಡ್ತಾನೆ. ಇನ್ನೊಬ್ಬ ಮಗಳು ಡಿಗ್ರಿ ಓದಿದ್ದಾಳೆ, ಮುಗ್ದಿದೆ ಡಿಗ್ರಿ, ಮನೆಯಲ್ಲಿದ್ದಾವ. ಮಗ ಮಾತಾಡೋದಿಲ್ಲ ಅಂದರೆ ಅವ್ರು ಹುಟ್ಟಿದಾಗ್ಲಿಂದ ಮಾತಿಲ್ವಾ? ಇಲ್ಲ ಗುರುಜಿ, 3 ವರ್ಷದ ಜ್ವರ ಬಂತು. ಜ್ವರ ಸ್ಟಾಪಿಗೆ ಬಾಯಿ ಹೋಯ್ತು, ಅವನಿಗೆ ಕಿವಿನೂ ಹೋಯ್ತು, ಬಾಯಿನೂ ಹೋಯ್ತು ಗುರುಜಿ. ದೇವ್ರೆ. ತುಂಬಾ ಸೆಳೆ ಅದ ನಮ್ ಗುರುಜಿ, ಮಾತಾಡಕ್ಕಾಗಲ್ಲ. ನೋಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ದೇವರು ಯಾವುದೋ ಒಂದು ಪ್ರಬಲವಾಗಿರ್ತಕ್ಕಂಥದ್ದನ್ನು ನಮ್ಮಿಂದ ಕಿತ್ಕೊಂಡ ಅಂದರೆ ಅದಕ್ಕೆ 4 ಪಟ್ಟು ಜಾಸ್ತಿ ನಮಗೆ ಕೊಟ್ಟಿರ್ತಾನೆ. ಬೇರೆ ಯಾವುದೋ ವಿಧಿವಿಧಾನದಲ್ಲಿ ನಮ್ಮನ್ನು ಚುರುಕು ಮಾಡಿರ್ತಾನೆ. ನಮ್ಮ ಜೀವನ ಎಲ್ಲೂ ಸೋಲೊಪ್ಕೊಳ್ಳದಿದ್ದಾಗ ಮಾಡ್ತಾನೆ. ಆದರೆ ಏನು ಮಾಡ್ತೀಯಾ? ಎಲ್ಲರಂತೆ ನಾನು ಇಲ್ವಲ್ಲ ಅನ್ನೋ ನೋವು ಇರುತ್ತಲ್ಲಮ್ಮ, ಆ ನೋವು ತಡ್ಕೊಳಕ್ಕಾಗೋದಿಲ್ಲ. 4 ಜನ ಮಕ್ಕಳು ನೋಡಿ ಅಮ್ಮ ಅಂದಾಗ ನಿನ್ನ ಮಗ ನಿನ್ನ ಅಮ್ಮ ಅಂದಿಲ್ಲ ಅಂದರೆ ಆ ನೋವು ಇದೆಯಲ್ಲ ತಾಯಿ, ಅದು ತಡಿಲಿಕ್ಕೆ ಆಗಲ್ಲಮ್ಮ. ಅದು ನನ್ನ ಬಾಧೆ ಅರ್ಥ ಆಗತ್ತೆ. ಅದು ಹೇಳಕ್ಕಾಗಲ್ಲ ಗುರುಜಿ ನನಗೆ. ಮಿಷನ್ ಹಚ್ಚಿದ್ರೆ ಮಾತಾಡ್ತಾನಂತ ಹೇಳಿದಾರೆ, ಆದ್ರೆ ಆಸಕ್ತಿ ನನ್ ಬಳಿ ಇಲ್ಲ. ಯಾಕೆ ಮಿಷಿನ್ ಹಾಕ್ಸಕ್ಕೆ ಆಗ್ತಾ ಇಲ್ವಮ್ಮ? ಮಿಷನ್ ತುಂಬಾ ರೇಟ್ ಆಗ್ತಿದೆ ಗುರುಜಿ, ನಾನೊಬ್ಬಳೇ ದುಡಿಯೋದು. ಈಗ ಅವ್ರ ಅಕ್ಕನ ಮನೆಯಲ್ಲೇ ಬಿಟ್ಟಿದ್ದೀನಿ, ಇಬ್ರು ಸಣ್ಣ ಮಗಳ ದೊಡ್ಡ ಮಗನ. ಅಷ್ಟು ಮಿಷಿನ್ಗೆ ಅಷ್ಟೊಂದು ಕಾಸ್ಟ್ಲಿ ಆಗತ್ತಮ್ಮ. ಆದರೆ ಮಿಷಿನ್ ಹಾಕಿದ್ರೆ ಅವನು ಧ್ವನಿ ಪೆಟ್ಟಿಗೆ ಬರುತ್ತಾ ಅಥವಾ ಅವನು ಕಿವಿ ಕೇಳಿಸುತ್ತಾ? ಬರ್ತಂತ ಹೇಳಿದಾರೆ ಗುರುಜಿ. ಮೈಸೂರಲ್ಲಿ 2 ಸರಿ ಚೆಕ್ ಮಾಡಿಸಿದ್ವಿ. ನಮ್ಮ ಯಜಮಾನ್ರು ಇರುವಾಗ 1 ಸರಿ ಚೆಕ್ ಮಾಡಿಸಿದ್ರು. ಮತ್ತೆ ನಾವ್ 1 ಸರಿ ಹೋಗಿ ಚೆಕ್ ಮಾಡಿಸಿದ್ದೀನಿ. ಅವ್ರು ಏನಂದ್ರ ಮೇಲಿನ ಹಾಕಿದ್ರೆ ಮಾತಾಡ್ತಾನೆ, ಗ್ಯಾರಂಟಿ ಹೋಗುತ್ತೆ, ಬಾಯಿ ಹೋಗಿಲ್ಲ ಒಂದು ಅಂತ ಹೇಳಿದ್ದಾರೆ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಅವನು ಸ್ವಯಂ ತಾನು ಒಂದು ಸ್ವಲ್ಪನಾದರೂ ಅಮ್ಮ ಅನ್ನೋದು ಮಾತು ಸ್ವರಪೆಟ್ಟಿಗೆ ಬಿಚ್ಚಿದ್ರೆ, ಮಾತಾಡಿದ್ರೆ ಅದು ಮಾತು ಬೇರೆ ಆಗುತ್ತೆ. ಆದರೆ ಆಪ್ರೇಷನ್ ಮಾಡಿ ಅವನ ಕಿವಿಗೆ ನೀವು ಮಿಷಿನ್ ಹಾಕ್ಸಿದ್ರೆ ಅದು ಕಿವಿ ಕೇಳಿಸುತ್ತಷ್ಟೇ. ಅಕಸ್ಮಾತ್ ಕಿವಿ ಪರದೆಗಳಲ್ಲಿ ಏನೋ ತೊಂದರೆ ಆಗಿದ್ದರೆ ಸಣ್ಣದಾದಂಥ ರೀತಿ ಅವನಿಗೊಂದು ಆಲಿಸುತ್ತೆ, ಅದು ಕೇಳಿಸುತ್ತೆ, ಅದಿರ್ಬೋದಷ್ಟೇ. ಒಂದು ಕೆಲಸ ಮಾಡಮ್ಮ, ನೀನು ಆದಷ್ಟು ಬೇಗ ಎಲ್ಲಾದರೂ ನಿಮಗೆ ಸರಿಯಾದಂಥ ENT ಡಾಕ್ಟರ್ ಇದ್ದರೆ ಅಥವಾ ಒಂದು ಸತಿ ಬೆಂಗಳೂರಿಗೆ ಬಂದು ಒಳ್ಳೆ ಸರ್ಜನ್ಗಳಿದ್ದಾರೆ, ಒಂದು ಸತಿ ಪರೀಕ್ಷೆ ಮಾಡಿ ನೋಡಿಸು. ನೀನು ಪರೀಕ್ಷೆ ಮಾಡಿ ನೋಡಿಸು. ಮೈಸೂರಲ್ಲಿ ತೋರಿಸಿದ್ವಿ ಸರ್, ಗಂಗೋತ್ರಿ ಆಸ್ಪತ್ರೆಯಲ್ಲಿ. ಆಗ ಈಗ ಸರ್ ನಮ್ಮ ಮನೆಯವರನ್ನ ಆ ಮಗ ಹಂಗಿರತ್ತೆ, ಡ್ರಿಂಕ್ಸ್ ಮಾಡಿ 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 ನಮ್ಮ ಮನೆಯವ್ರನ್ನ ತೀರ್ಕೊಂಡ್ರು. 10 ವರ್ಷ ಆಯ್ತು. ಅಯ್ಯೋ. ತಂದೆ ತಾಯಿನಿಲ್ಲ. ಇರ್ಲಿ, ಮಕ್ಕಳನ್ನ ದಾರಿ ತೋರಿಸಿ. ಅಮ್ಮನ ನಾನೇ ನೋಡ್ಕೊಂಡೆ, ಆದ್ರಲ್ಲ ಅಷ್ಟೇ. ನನಗೆ 1.5 ಎಕರೆ ಹೊಲ ಹಚ್ತೀನಿ ಅಂದ್ರು, ಅದನ್ನು ಕೈ ಕೊಟ್ಟು ಹೋಗ್ಬಿಟ್ರು. ಈಗ ಕೋರ್ಟ್ ಅಲ್ಲಿ ಇದೆ, ಅದು ಇವತ್ತು ನಾಳೆ ಕ್ಲಿಯರ್ ಆಗುತ್ತೆ. ಈಗ ಜಡ್ಜ್ಮೆಂಟ್ ಆಗಿದೆ. ನಿನ್ನ ಭೂಮಿ ವಿಚಾರ, ನಿನ್ನ ಸ್ವರತರಂಗ ಪ್ರಕಾರ ಅದು ನಿನ್ನ ಕೈ ಬಿಟ್ಟು ಹೋಗಲ್ಲ. ಲಕ್ಷ್ಮೀ ಬೋರಹ ಸ್ವಾಮಿನ ನಿನ್ನ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಷ್ಟೋ ಜನಕ್ಕೆ ಜೀವನಕ್ಕೆ ದಾರಿಯಾಗಿ, ಎಷ್ಟೋ ಜನದ ಕೋರ್ಟು ಕಚೇರಿ ಕೇಸುಗಳಿಗೆ ದಾರಿಯಾಗಿರ್ತಕ್ಕಂಥ ನನ್ನ ಆಶ್ರಮದ ಸಾಲಿಗ್ರಾಮ ಭಾಳ ಅದ್ಭುತವಾದ ಸಾಲಿಗ್ರಾಮ. ನನಗೆ ಭಾಳ ಹೆಮ್ಮೆ ಇದೆ. ಅದು ಯಾವ ಕ್ಷಣದಲ್ಲಿ, ಯಾವ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಆಯಿತು, ಯಾವ ಕ್ಷಣದಲ್ಲಿ ಹೇಗೆ ಅದು ಅಲ್ಲಿ ಬಂದು ಕೂತ್ಕೊಳ್ತೋ, ನಾನು ಇವತ್ತೇ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿನ್ನ ಸಮಸ್ಯೆ, ನಿನ್ನ ಭೂಮಿ ದೋಷ ಏನಿದ್ರೂ ಬೇಗ ದೂರ ಆಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಂಗಾಗಲಿ. ಹಾಗೆ ನಿನ್ನ ಮಗನ ಆದಷ್ಟು ಬೇಗ ತೋರಿಸ್ಕೊಂಡು ಮತ್ತೊಮ್ಮೆ ನನಗೆ ಕರೆ ಮಾಡು. ಇಲ್ಲ ಅಂದರೆ ನೇರವಾಗಿ ನಾನು ಬಂದು ಇಲ್ಲೇ ಭೇಟಿ ಮಾಡು. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಆದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಶಿವರಾತ್ರಿ ಸಮೀಪದಲ್ಲಿದೆ, ಜೊತೆಗೆ ಶನೇಶ್ವರ ಜಯಂತಿ ಹತ್ತಿರದಲ್ಲಿದೆ. ಶನೇಶ್ವರ ಜಯಂತಿಯಲ್ಲಿ ಶಿವರಾತ್ರಿಯಿಂದಾಗಲಿ ತಾವು ಆಚರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳನ್ನು ತಾವು ಆಲೋಚನೆ ಮಾಡಿದ್ದೇ ಆದರೆ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀವಿ. ಆದರೂ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಸಂಭವಿಸತಕ್ಕಂಥ ಒಂದಷ್ಟು ತೊಂದರೆ ತಾಪತ್ರೆಗಳು ನಿಮ್ಮ ಮನಸ್ಸಿನ ಮೇಲೆ ತುಂಬ ಗದಾಪ್ರಹಾರವನ್ನು ಬೆಳೆಸುತ್ತೆ. ಅಂದರೆ ಈ ಕ್ಷಣದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಸರಿಯೋ ತಪ್ಪೋ ಬೇಕೋ ಬೇಡವೋ ಇದೆಲ್ಲವೂ ಸಹಿತ ಗೊಂದಲ ಶುರುವಾಗಿಬಿಡುತ್ತೆ. ಆದರೆ ಇದೇ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿದರೆ ಮಾತ್ರ ಅದಕ್ಕೆ ಪರಿಹಾರ ಸಿಗುತ್ತೆ. ಆದಾಗ್ಯೂ ನಿಮಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು, ನಿಮ್ಮ ಅನುಭವಸ್ಥರು ಯಾರು, ನೀವು ಒಬ್ಬ ಗುರು ಅಂತಲೋ, ಒಬ್ಬ ಅಣ್ಣ ಅಂತಲೋ, ಅಥವಾ ನಿಮಗೆ ಬೇಕಾದಂಥ ಜವಾಬ್ದಾರಿತ ಸ್ಥಾನ, ಅಂದರೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಮನ್ನು ಕೈ ಹಿಡಿಯುವಂಥ ಗುಣ ಇರುವಂಥ ವ್ಯಕ್ತಿಗಳು ನಿಮ್ಮ ಜೊತೆಲಿದ್ದರೆ ಅಂತಹವ್ರನ್ನೊಮ್ಮೆ ಮಾತಾಡಿ. ಸುಮ್ಮನೆ ಒಂದು ಸತಿ ನೀವು ಮಾತಾಡಿದ್ರೆ ಸಾಕು, ನಿಮಗೆ ಅಲ್ಲಷ್ಟು ಪರಿಹಾರ ಸಿಕ್ಬಿಡುತ್ತೆ. ಹಾಗೆ ತುಲಾರಾಶಿಯವರು ಇವತ್ತಿನ ದಿವಸ ಬಿಳಿ ಎಕ್ಕದ ಗಿಡ, ಎಲ್ಲಿ ಬಿಳಿ ಎಕ್ಕದ ಗಿಡ ಇದೆಯೋ
ಆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅರ್ಕ ವೃಕ್ಷ ಅಲ್ಲಿ ಹೋಗಿ 11 ಪ್ರದಕ್ಷಿಣೆ ಮಾಡಿ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಬುಡದಲ್ಲಿರ್ತಕ್ಕಂಥ ಮಣ್ಣಿದೆಯಲ್ಲ, ಆ ಬಿಳಿ ಎಕ್ಕದ ಗಿಡದ ಬುಡದಲ್ಲಿರ್ತಕ್ಕಂಥ ಮಣ್ಣು ಮೃತ್ತಿಗೆ, ಆ ಮಣ್ಣನ್ನು ಒಂದು ಸ್ವಲ್ಪ ಹಣೆಗೆ ಹಚ್ಕೊಳ್ಳಿ ಮತ್ತು 2 ಹೂವನ್ನು ಕಿತ್ಕೊಂಡು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಇವತ್ತು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಮನಸ್ಸಲ್ಲಿ ತುಂಬ ಭಾರವಾದಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಿ. ಹಾಕುವ ಹೆಜ್ಜೆಯಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ. ಜೊತೆಗೆ ನಂಬಿರ್ತಕ್ಕಂಥವ್ರೆಲ್ಲರೂ ಕೈ ಬಿಟ್ಟರು ನನ್ನನ್ನು ಕಾಯುವಂತಹ ಭಗವಂತ ನನ್ನೊಂದಿಗಿದ್ದಾನೆ ಅಂತ ಒಂದು ವಿಶೇಷವಾದಂಥ ಶಕ್ತಿ, ಒಂದು ಒಳಗಡೆ ಮನಸ್ಸಲ್ಲಿ ದೃಢ ಸಂಕಲ್ಪ ನಿಮ್ಮದಾಗಿಸ್ಕೊಂಡಿದ್ದೀರಿ. ಇವತ್ತಿನ ದಿವಸ ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ವಿಳೆದೆಲೆಗೆ ಲೇಪನ ಮಾಡಿ ಮಧ್ಯದಲ್ಲಿ ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದು ಅದರ ತಳೆ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಬರೆದು ಅದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಸಂಜೆ ಅದನ್ನು ನೀರಿಗೆ ಬಿಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆ ಆದರೂ ಆ ಸಮಸ್ಯೆಯಿಂದ ಬೇಗ ಮುಕ್ತರಾಗ್ತೀರಿ. ಓಂ ರಮ್ 2 ಬೀಜಾಕ್ಷರಿ ಮಂತ್ರ ಇವತ್ತು ನಿಮ್ಮನ್ನು ತುಂಬ ಬದಲಾವಣೆ ಮಾಡುತ್ತೆ. ಹೆಚ್ಚಿನ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಯಾರೊಂದಿಗೆ ಮಾತಾಡಬೇಕಾದ್ರೂ, ಯಾವುದೇ ವಿಚಾರವನ್ನು ಕೈಗೆತ್ತಿಕೊಂಡ್ರು ಅಥವಾ ಯಾವುದು ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಯಾಕೆಂದರೆ ಇವತ್ತು ದುಡುಕಿ ಯಾವ ತೀರ್ಮಾನ ತಂದುಕೊಂಡ್ರೂ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರ ಇರಲಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯಾಪಾರ, ವ್ಯವಹಾರ, ಜೊತೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಅಡುಕು ತುರುಕುಗಳು ಬರ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಜಾಸ್ತಿ ಆಗ್ತಾ ಇದೆ. ಓದಬೇಕು ಅಂತ ಕೂತ್ಕೊಂಡ್ರೆ ನಿಮ್ಮ ಗಮನ ಒಂದು ಕಡೆ ನಿಲ್ಲಕ್ಕಾಗ್ತಿಲ್ಲ. ತುಂಬ ಚಂಚಲತೆಯಿಂದ ಇದ್ದು ತುಂಬ ನೋವು ಪಡ್ತಾ ಇದ್ದೀರಿ. ಆದರೆ ಈ ಸಮಸ್ಯೆ ಇಂತಹ ಸಮಯದಲ್ಲಿ ನೀವು ಒಂದು ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿ ನಿಂತರೆ ಮಾತ್ರ ಕೆಲಸ ಆಗುತ್ತೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ತಪ್ಪುದೀರ ಮಾಡುವ ಕೆಲಸ ನಿಮ್ಮ ಮನೆ ದೇವರು ನಮಸ್ಕಾರ ಮಾಡುವಂಥದ್ದು. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೀವೇ ನಿಮ್ಮ ಕೈಯಲ್ಲಿರ್ತಕ್ಕಂಥ ಅರಿಶಿನ ನೀರಿಂದ ದೃಷ್ಟಿ ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಹಾಗೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಗುರುಗಳ ಸಾನ್ನಿಧ್ಯ ಇದ್ದರೆ, ಜಗದ್ಗುರುಗಳ ಸಾನ್ನಿಧ್ಯ, ಗುರುಗಳ ಸಾನ್ನಿಧ್ಯ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯ, ಇಂತಹ ಸಾನ್ನಿಧ್ಯಗಳಿಗೆ ಬಂದು ಅಲ್ಲಿ ದೇವರ ದರ್ಶನ ಮಾಡೋದ್ರಿಂದ ತುಂಬ ಬದಲಾವಣೆ ತಂದುಕೊಳ್ತೀರಿ. ತುಂಬ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ಶ್ರೀನಿವಾಸ್ ಗುರುಗಳೇ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಗಳೇ. ನೀವು? ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ. ತಮ್ಮ ಹೆಸರು ತಿಳ್ಕೊಬೋದಾ? ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅಂತ ಹೇಳಿ. ಗುರುಜು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ, ಹೇಳಿಪ್ಪ. ಗುರುಗಳೇ, ನಮ್ದು ಒಂದು ಹೆಣ್ಣು ನೋಡ್ತಾ ಇದೀವಿ. ಯಾವ್ದು ಸೆಟ್ ಆಗ್ತಿಲ್ಲ ಗುರುಗಳೇ. ಅದೇ ಒಂದು ಪ್ರಾಬ್ಲಮ್. ಏನು ಓದಿದಿರಿ ತಾವು? ಏನು ಕೆಲಸ ಮಾಡ್ತಿದ್ರಿ? ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಗುರುಗಳೇ. ಒಳ್ಳೇದಾಗಲಿ. ಇಲ್ಲಿ ದಾವಣಗೆರೆಯಲ್ಲೇ ಇರ್ತೀರಾ ಅಥವಾ ಬೆಂಗಳೂರು ಬರ್ತೀರಾ ನೀವು? ಹೇಗೆ? ಬೆಂಗಳೂರಿಗೆ ಬರ್ತೀವಿ. ಅಂದರೆ ಉದ್ಯೋಗ ಬೆಂಗಳೂರು ದಾವಣಗೆರೆನಾ? ಬೆಂಗಳೂರು ಗುರುಗಳೇ. ನಿಮ್ಮ ಸ್ವರತರಂಗ ಪ್ರಕಾರ ಮೇ 18ನೇ ತಾರೀಕು ಕಳೆಯೋ ತನಕ ಅಷ್ಟು ಲಾಭ ಇರ್ತಕ್ಕಂಥದ್ದಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಮೇ 18 ಆದರೆ ಆಗ ನಿಮ್ಮ ಲಗ್ನದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಗುರುವಿನ ಅನುಗ್ರಹ ಆಗುತ್ತೆ. ಈಗಲೂ ಟೈಮ್ ಚೆನ್ನಾಗಿದೆ. ಹೇಳಬೇಕಂದ್ರೆ ಈ ಕಳೆದ 2 ತಿಂಗಳು 12 ದಿವಸದಿಂದ ಈಚೆಗೆ 2 ತಿಂಗಳು 12 ದಿವಸದಿಂದ ಈಚೆಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೀರಿ. ಆ ಬದಲಾವಣೆ ಕಾಲ ಈಗಿರೋದ್ರಿಂದ ಈಗ ಜಾತಕದಲ್ಲಿ ಗುರುನೂ ಚೆನ್ನಾಗಿದ್ದಾನೆ. ಈಗ ನಿಮ್ಮ ಪ್ರಯತ್ನ ಮಾಡಿದ್ರೆ ಇಲ್ಲಿವರೆಗೂ ನಿಮ್ಮ ಪ್ರಯತ್ನ ವ್ಯರ್ಥನೇ. ಆದರೆ ಇನ್ನು ಮುಂದಿನ ಪ್ರಯತ್ನ ಇದೆಯಲ್ಲ, ಇದು ಸಫಲ್ಯತೆ ಆಗಿದೆ. ಹಾಗೆ ಇದರ ಹಿಂದೆ 2 ತಿಂಗಳು 12 ದಿವಸ ಹಿಂದೆ ಒಂದು ಕಡೆ ಒಂದಲ್ಲ ಅಂತ 2 ಬಾರಿ ಮದುವೆ ತುಂಬ ಹತ್ತಿರಕ್ಕೆ ಬಂದು ಸೆಟ್ ಆಗಿ ಇದಾಗುತ್ತೆ, ಈ ಜಾತಕ ಸೆಟ್ ಆಗುತ್ತೆ. ಅದೇಪ್ಪ, 2 ತಿಂಗಳು 12 ದಿವಸದ ಹಿಂದೆ ನಿಮ್ಮ ಮದುವೆ ಸೆಟ್ ಆಗೋ ಮೂಮೆಂಟ್ ಬಂದು ತುಂಬ ಹತ್ತಿರಕ್ಕೆ ಬಂದು ಆಯಿತು ಅಂತ ಮನೆ ಮಂದಿ ಎಲ್ಲ ಸಂತೋಷ ಪಟ್ಟರೆ ನೀರೆಲ್ಲ ಹೋಮ. ಆದರೆ ಈಗ ಅದು ಸರಿಯಾದ ಸಮಯ. ಜೊತೆಗೆ 2 ತಿಂಗಳು 12 ದಿವಸದ ಹಿಂದೆ ಯಾರು ಬಂದು ನೋಡ್ಕೊಂಡೋಗಿ ಮಾತುಕತೆ ಬಂದು ಅಥವಾ ಒಂದು ಹಂತಕ್ಕೆ ಮಾತಾಡಿ ಅಥವಾ ನಾವು ಬರ್ತೀವಿ ಅಂತ ಹೇಳಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಈಗ ಪುನಃ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆ ಕಡೆ ಅವ್ರಿಗೂ ಮದುವೆ ಸೆಟ್ ಆಗಿರಲ್ಲ, ಅವ್ರು ಪುನಃ ನಿಮ್ಮ ಹತ್ರ ಬರ್ತಾರೆ. ಅದು ನಿಮ್ಮನ್ನು ಕಂಟಿನ್ಯೂ ಆಗ್ಬೋದು, ನಿಮ್ಮ ಕೈ ಸಿಗ್ಬೋದು. ಅಂತಹ ಅದೃಷ್ಟ ಫಲ ಇದೆ. ಆದರೆ ಈಗ ನೀವು ಮಾಡಬೇಕಾದ್ದು, ನಿಮ್ಮ ಮನೆಯ ಸಮೀಪ ಎಲ್ಲಾದರೂ ಒಂದು ಕಡೆ ಒಂದು ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 11 ದಿವಸ ಮಾಡಿ. 12ನೇ ದಿವಸ 9 ಎಳ್ಳುಬತ್ತಿ ತಗೊಂಡು ಶನೇಶ್ವರನ ದೇವಸ್ಥಾನಕ್ಕೆ ಎಳ್ಳುಬತ್ತಿ ಹಚ್ಚಿ.
ಅದಾದ ನಂತರ ಅವತ್ತಿನ ದಿವಸನೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ಪೂಜೆ ಮಾಡಿಸ್ಕೊಂಡು ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ, ಕೋತಿಗಳು ಕಂಡು ಬಂದರೆ ಕೋತಿಗಳಿಗೆ ಇಷ್ಟು ಆಹಾರ ಹಾಕಿ. ಇದಿಷ್ಟು ನೀವು ಮಾಡಿದ್ರೆ ಇದು ಬರೀ ನಿಮ್ಮ ವಿವಾಹಕ್ಕೆ ಮಾತ್ರ ಅಲ್ಲ, ನಿಮ್ಮ ಉದ್ಯೋಗ ಮತ್ತು ನಿಮ್ಮಲ್ಲಿರುವಂತಹ ಒಂದಷ್ಟು ಆರೋಗ್ಯ ಸಮಸ್ಯೆ ಇದೆ ನಿಮಗೆ. ನಿಮ್ಮದು ಹೆಲ್ತ್ ಪ್ರಾಬ್ಲಮ್ ಸುಮಾರು ಇದೆ. ಆ ಹೆಲ್ತ್ ಪ್ರಾಬ್ಲಮ್ಮು ಸಹಿತ ಇಲ್ಲಿ ಸಾಲ್ವ್ ಆಗಿಬಿಡುತ್ತೆ, ಇಲ್ಲಿ ಸರಿ ಹೋಗುತ್ತೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ದಿನ. ಆದರೆ ಧನುರ್ ರಾಶಿಯಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳನ್ನು, ಅಂದರೆ ಹಣಕಾಸಿನ ವ್ಯವಹಾರ ಇರ್ಬೋದು, ಕಾಗದ ಪತ್ರಗಳಿರ್ಬೋದು, ಕೆಲವು ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ನಿಮ್ಮ ಚಿಂತನೆ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ, ಆ ಒಂದು ಸಂಕಲ್ಪ ಇದೆಯಲ್ಲ, ಅದು ಇವತ್ತು ಬಹಳ ಅನುಕೂಲವಾಗಿ ಸಿದ್ಧಿಯಾಗುತ್ತೆ. ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಬಹಳ ಎಚ್ಚರಿಕೆ ಬೇಕಾಗತ್ತೆ. ಯಾಕೆಂದರೆ ನಾಳೆ ಬರ್ತಕ್ಕಂಥ ಶನೈಶ್ಚರ ಜಯಂತಿಯಲ್ಲಿ, ಅಂದರೆ ಶಿವರಾತ್ರಿ ಆದ ಮಾರನೇ ದಿವಸ ಬರುವಂಥ ಶನೈಶ್ಚರ ಜಯಂತಿಯಲ್ಲಿ ತಾವು ತಪ್ಪದೀರ ಗುರು ಶನೈಶ್ಚರರ ಆರಾಧನೆ ನಡೆಸುವಂಥದ್ದು. ಒಂದು ಕಡೆ ಕಡಲೆಕಾಳು, ಮತ್ತೊಂದು ಕಡೆ ಎಳ್ಳು ಮತ್ತು ಕಡಲೆಕಾಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ದೇವಾಲಯಕ್ಕೆ ಕೊಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮಾತ್ರ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಶ್ವರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ಪ್ರಧಾನವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ತುಂಬ ಒಂದು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಸಂಕಷ್ಟಗಳಿದ್ದರೂ ಆ ಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಅಂತಹ ಒಂದು ಅದ್ಭುತವಾದಂಥ ಫಲಾಫಲಗಳಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂಜಬೇಕಾದ್ದಿಲ್ಲ, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಯಾವುದೇ ಫಲಾಫಲಗಳಾದರೂ ಸಹಿತ ಇವತ್ತು ತಾವು ಅಂದುಕೊಂಡಷ್ಟು ಚಂದ್ರ ನೋಡ್ತಾನೆ, ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಚಂದ್ರ ಮನಸ್ಕಾರಕನಾದ್ದರಿಂದ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿ ಫಲಾಫಲಗಳನ್ನು, ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೋದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ಅಥವಾ ಕೆಲವಷ್ಟು ಬೇಡದ ವಿಚಾರಗಳನ್ನು ದೂರ ಮಾಡಿಕೊಂಡು ಸಮಾಧಾನ ರೀತಿ ನಿಮ್ಮ ಚಿಂತನೆ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ. ಇನ್ನು ಇವತ್ತಿನ ದಿವಸ ಗುರುವಾರ ಆದ್ದರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ದರ್ಶನ, ಗುರುರಾಯರ ಅನುಗ್ರಹ ಪಡಿತಕ್ಕಂಥದ್ದು, ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಯಾರಾದರೂ ಸಂಕಷ್ಟದಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ವಸ್ತ್ರದಾನ ಮಾಡ್ತಕ್ಕಂಥದ್ದು. ಕುಂಭರಾಶಿಯವರು ಇವತ್ತು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ವಸ್ತ್ರದಾನವನ್ನೇ ಮಾಡಿದರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಮಕರ ಮತ್ತು ಕುಂಭ ಎರಡೂ ರಾಶಿಗೂ ಸಂಬಂಧಪಟ್ಟಂಗೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಬರ್ತಕ್ಕಂಥ ಒಂದಷ್ಟು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ತಾಳ್ಮೆ ಸಮಾಧಾನದಿಂದ ಮಾತ್ರ ಅದರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದಾಗತ್ತೆ. ಹಾಗಾಗಿ ಇವತ್ತಿನ ನಿಮ್ಮ ಚಿಂತನೆ ಸರಿ ಹೋಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ಕುಂಭರಾಶಿಯವರು ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಇವತ್ತು ಮಹತ್ತರವಾಗಿದೆ. ಹಾಗಾಗಿ ಇವತ್ತು ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಯೋಗ ಫಲ ಅಂತಕ್ಕಂಥದ್ದು ಭಗವಂತ ಕೊಟ್ಟರೆ ಮಾತ್ರ. ಭಗವಂತ ಕೊಟ್ಟರೆ ಕೊನೆ ತನಕ, ಮನುಷ್ಯ ಕೊಟ್ಟರೆ ಮನೆ ತನಕ. ಹಾಗೆ ಯಾರನ್ನೋ ತೃಪ್ತಿಪಡಿಸಬೇಕು ಅಂತ ನಾವು ಹೋಗಬಾರ್ದು. ನಮ್ಮ ಆತ್ಮತೃಪ್ತಿ, ನಮ್ಮ ಕೆಲಸ, ನಮ್ಮ ಸಮಾಧಾನದ ವೃತ್ತಿ ಧರ್ಮ ಅದು ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಅಂತಹ ಅಭಿವೃದ್ಧಿ ಆಗುವಂತಹ ಕೆಲಸಗಳ ಕಡೆ ಗಮನ ಕೊಟ್ಟರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ತಾಯಿನ ಪ್ರಾರ್ಥನೆ ಮಾಡಿ, ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಆಚೆಗೆ ಹೊರಟಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಕ್ಷಣವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಶಿವರಾತ್ರಿಯ ಪ್ರಯುಕ್ತ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮ ಸತತ 2 ಗಂಟೆಗಳ ಕಾಲ ಪ್ರಸಾರ ಆಗ್ತಕ್ಕಂಥದ್ದು ಇರುತ್ತೆ.
ಹಾಗಾಗಿ ಶಿವರಾತ್ರಿಯ ಹಬ್ಬದ ಪ್ರಯುಕ್ತವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಿವನ ಪೂಜಾನುಷ್ಠಾನ ನೆರವೇರ್ತಕ್ಕಂಥದ್ದಿರುತ್ತೆ. ಹಾಗಾಗಿ 2 ಗಂಟೆಗಳ ಕಾಲ ಪ್ರಸಾರವಾಗ್ತಾ ಇರತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ನಾಳಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ತಾವ್ಯಾರು ಕೂಡ ಮಿಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ತಾವೆಲ್ಲರೂ ಕೂಡ ನಮ್ಮ ಜೊತೆ ಶಿವನ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ, ಇನ್ನು ನಾಳೆ ಆಯಿತು, ನಾಳಿದ್ದು ಬಹಳ ವಿಶೇಷವಾಗಿ ಶನೈಶ್ಚರ ಜಯಂತಿ. ಹಾಗಾಗಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಯಾಕಂದರೆ ಶನಿ ಜಯಂತಿಯ ಪ್ರಯುಕ್ತವಾಗಿ ಮಹರ್ಷಿ ಮಂದಿರ, ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ ನೆರವೇರಿರ್ತಕ್ಕಂಥ ಶನಿ ಜಯಂತಿಯ ಆ ಒಂದು ಶನೈಶ್ಚರ ಮಹಾಯಾಗವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಕ್ಕಂಥವ್ರು ಇದ್ದೀರಿ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮಹರ್ಷಿ ಧರ್ಮಯಾತ್ರೆ ಇವತ್ತಿನ ದಿವಸ ಗುರೂಜಿಯವರು ಕಾರ್ಯಕ್ರಮ ಮುಗಿದಾದ ಮೇಲೆ ಸರಿಸುಮಾರು 11 ಗಂಟೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಅಶ್ವತ್ಥಕಟ್ಟೆ ಚಾಮುಂಡೇಶ್ವರಿ ಬಡಾವಣೆ ವಿದ್ಯಾರಣ್ಯಪುರದಲ್ಲಿ ಶ್ರೀ ಸಪ್ತಮಾತೃಕ ಸಹಿತ ಶ್ರೀ ಶಿವಶಕ್ತಿ ನಾಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಗಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಶಾರೋಹಣದ ಕಾರ್ಯಕ್ರಮ ಮತ್ತು ಮಹಾಶಿವರಾತ್ರಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಗುರೂಜಿಯವರು 11 ಗಂಟೆಗೆ ಭೇಟಿ ನೀಡ್ತಾ ಇದ್ದಾರೆ ಇವತ್ತಿನ ದಿನ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಮತ್ತು ಮಹರ್ಷಿ ಧರ್ಮಯಾತ್ರೆಯಲ್ಲಿ ಮತ್ತೊಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಆ ಒಂದು ಕಾರ್ಯಕ್ರಮ ಯಾವತ್ತು, ಯಾವಾಗ, ಹೇಗೆ ನೆರವೇರುತ್ತೆ ಅದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಮತ್ತೊಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನು ಸ್ವಾಗತಿಸಲಿಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳೊಬ್ಬರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಹೆಸರೇನಪ್ಪ ಅಂತಂದರೆ, ಒಬ್ಬರು ಪುಟ್ಟಪ್ಪರವರು ಶನೈಶ್ಚರ ಸ್ವಾಮಿಯ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯ ಶೆಟ್ಟಿರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಅವರ ಸಿಬ್ಬಂದಿವರೆಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಕಾರ್ಯಕ್ರಮ ಯಾವಾಗ, ಹೇಗೆ, ಏನು, ಎತ್ತ, ಯಾವ ಕಾರ್ಯಕ್ರಮ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಪುಟ್ಟಪ್ಪ ಕಂಚಕಟ್ಟಿಯವರು ಶನೈಶ್ಚರನ ದೇವಸ್ಥಾನ ಮಾಡಬೇಕು, ಒಂದು ದೇವಸ್ಥಾನವನ್ನು ಕಟ್ಟಬೇಕು, ಲೋಕ ಕಲ್ಯಾಣಾರ್ಥ ಆಗಬೇಕು, ಎಲ್ಲರಿಗೂ ಸಹಿತ ಅದರಿಂದ ಅನುಕೂಲ ಆಗಬೇಕು ಎಂಬತಕ್ಕಂಥ ಚಿಂತನೆ ನನಗನ್ಸುತ್ತೆ. ಇಂತಹ ಚಿಂತನೆಗಳೆಲ್ಲ ಸಾಮಾನ್ಯ ಬಡವನಿಗೆ ಬರೋದೇನೋ. ಯಾಕೆಂದರೆ ಅವನು ಪಟ್ಟ ಕಷ್ಟ, ಅವನು ಪಟ್ಟ ನೋವಿದೆಯಲ್ಲ, ಆ ನೋವು ನನ್ನ ಕಷ್ಟ ಇನ್ನೊಬ್ಬರು ಬರಬಾರ್ದು ಎಂಬತಕ್ಕಂಥ ಚಿಂತನೆ ಒಬ್ಬ ಸಾಮಾನ್ಯ ಬಡವನಿಗೆ ಬರುತ್ತೆ. ಈ ಪುಟ್ಟಪ್ಪ ಕಂಚಕಟ್ಟಿಯವರು ಕಳೆದ ಸುಮಾರು ಒಂದು 6 ವರ್ಷದ ಆಯ್ತಾ ನಾನು ನಿಮ್ಮ ಭಟ್ಕಳ ಕಾರ್ಯಕ್ರಮಕ್ಕೆ ಬಂದು? 6 ವರ್ಷದ ಹಿಂದೆ ಬಂದು ನನ್ನಲ್ಲೊಂದು ಭಿನ್ನತೆ ಇಟ್ಟಿದ್ರು. ನಾವೊಂದು ದೇವಸ್ಥಾನ ಕಟ್ಟಿರ್ತೀವಿ, ನೀವು ಬರಬೇಕು ಅಂತ. 6 ವರ್ಷದ ಹಿಂದಿನ ಮಾತಿದು. 6 ವರ್ಷದ ಹಿಂದೆನೇ ನಾನು ದೇವಸ್ಥಾನ ಕಟ್ತಿದ್ದೀನಿ, ಅದಕ್ಕೆ ನೀವು ಬನ್ನಿ. ಎಲ್ಲಿ ಕಟ್ತಿದ್ದೀರಿ? ಪುಟ್ಟದಾದಂಥ ಒಂದಷ್ಟು ಜಾಗ ಕಾಡಲ್ಲಿದೆ, ಅಲ್ಲಿ ನಾವು ಕಟ್ತಾ ಇದ್ದೀವಿ. ಆಯಾ ಹೊತ್ತಿನ ಕಷ್ಟಕ್ಕೆ, ಆಯಾ ಹೊತ್ತಿನ ಊಟಕ್ಕೆ ಕಷ್ಟಪಟ್ಟುಕೊಂಡು ತಾನು ದುಡಿದು ತನ್ನ ಕುಟುಂಬವನ್ನು ಸಾಕಿ ಸಲಹುವಂಥ ಇಂಥ ಮನಸ್ಥಿತಿ ಇರುವಂಥವ್ರು ಇಂತಹ ಅದ್ಭುತವಾದಂತಹ ಆಲಯವನ್ನು ಭಗವಂತನ ಕಟ್ಟಿ ಸಂಪೂರ್ಣ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋ ಚಿಂತನೆ ಇದೆಯಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ. ಬಹುಶಃ ಇಂತಹ ಅಪರೂಪವಾಗಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಾವಿರದೆ ನಮ್ಮ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ನಾನು ದುಡಿಬೇಕು, ನನ್ನ ಹೆಂಡತಿ ಮಕ್ಕಳು ಸಾಕಬೇಕು, ನಾನೇನೋ ದೊಡ್ಡ ಬಂಗಲೆ ಕಟ್ಕೋಬೇಕು ಅಥವಾ ನಾನು ಇನ್ನಷ್ಟು ಆಸ್ತಿ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರಿದ್ದಾರೆ. ಅವ್ರ ಮಧ್ಯದಲ್ಲಿ ಮುತ್ತು ರಕ್ತ ಮಾಣಿಕ್ಯದಂತೆ ಹೊಳೆಯುವಂಥ ಇಂತಹ ಅದ್ಭುತವಾದಂತಹ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಇವರು ಪ್ರಾರಂಭದಿಂದ ಫೋಟೋ ವಿಡಿಯೋ ನನ್ನ ಹತ್ರ ಇದೆ. ಅವರು ಅವಾಗ ನನ್ನ ಏನು ಬೇಡ್ಕೊಂಡಿದ್ರು, ಏನು ಕೇಳಿದ್ರು, ನಾನು ದೇವಸ್ಥಾನ ಕಟ್ಟಬೇಕು ಅಂದಾಗ ಅವರಲ್ಲಿ ನಾನು ನೋಡಿದೆ, ಅಯ್ಯೋ ನೀವು ಹೇಗೆ ಕಟ್ತೀರಿ ದೇವಸ್ಥಾನನ, ಹೇಗೆ ಮಾಡ್ತೀರಿ ದೇವಸ್ಥಾನ? ಹುಡುಗಾಟದ ಮಾತಾ? ಇಲ್ಲ, ಇನ್ನೂ 5 ವರ್ಷ ಆಗಲಿ 10 ವರ್ಷ ಆಗಲಿ ನಾನು ದೇವಸ್ಥಾನ ಕಟ್ತೀನಿ, ನೀವು ಬರಲೇಬೇಕು ನಮ್ಮ ದೇವಸ್ಥಾನ ಉದ್ಘಾಟನೆಗೆ ಅಂತ ಅವತ್ತೇ ಕೇಳಿದರು. ಅದರಿಂದ ನಿಮ್ಮ ದೇವಸ್ಥಾನದ ಈ ಕಾರ್ಯಕ್ರಮಕ್ಕೆ ಕೊಡಿಯಲ್ಲಿ ಹೇಳ್ತೀನಿ, ಇದು ನನಗಾಗಿ ತಂದಿದ್ದೀರಲ್ವಾ, ಬನ್ನಿ. ಶತಮಾನಂಬವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಭಾಳ ಸಂತೋಷ, ನನಗೆ ಆನಂದ. ಈ ಸಾಲು ನೀವು ನನಗಾಗಿ ತಂದಂಥ ಸಾಲು, ಆ ಸಾಲು ನಿಮ್ಮನ್ನು ಹಾಕಿ ನೀವು ಅಲಂಕಾರ ನೋಡಿದ್ರಲ್ಲ, ನನಗೆ ಆನಂದ ಆಯ್ತು. ಅದಕ್ಕೂ ಸುಬ್ರಹ್ಮಣ್ಯ ಶೆಟ್ಟರು ಈ ಲಾಂಛನ ಸಂಘ 50 ಸಂಭೂತಂ ತನ್ನಮಾನಿ ಶನೈಶ್ಚರ. ಈ ಶನೈಶ್ಚರನ ಪ್ರಸಾದ. ಅದರಿಂದ ಈ ಹೂವು, ಈ ಹೂವಿನ ಮಾಲೆಗೂ ನೀವು ಕೊಟ್ಟಂಥ ಪ್ರತಿಯೊಂದು ನನಗೇನು ಸಾಲು, ಪೇಟ ಇದೆಲ್ಲ ತಂದಿದ್ರಿ, ತುಂಬ ಹೃದಯಕ್ಕೆ ಹತ್ತಿರವಾಗಿ ಗೌರವದಿಂದ ನಾನು ತಗೊಳ್ತಾ ಇದ್ದೇನೆ. ಭಗವಂತ
ಇದು ಮೆನು ಟೇಸ್ಟ್ ತಗೊಳ್ಳಿ, ನೀವು ಮಾತಾಡಿ. ನಾನು ಮಾತಾಡಿದ್ದೀನಿ, ನೀವು ಮಾತಾಡಿ. ಮುಂದಿನ 16, 15, 16 ತಮ್ಮ ಊರು ವಿಳಾಸ ಎಲ್ಲ ಹೇಳಿ. ಕಂಚಿಕಾಯಿ ಶನೇಶ್ವರ ದೇವಸ್ಥಾನ, ಕಂಚಿಕಾಯಿ. ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಇದಕ್ಕೆ ಪೂರ್ವಭಾವಿಯಲ್ಲಿ ಈಗ ಪುನರ್ಪ್ರತಿಷ್ಠೆ ಮಾಡುವಂಥ ಸಂದರ್ಭ ಈ ಗುರುಗಳ ಅನುಗ್ರಹದಿಂದ ನಮಗೆ ದೊರಕಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾವು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಭಾಳಷ್ಟು ಶ್ರಮಪಟ್ಟಿದ್ದು ಭಕ್ತರಿಂದ ಭಾಳಷ್ಟು ನಮಗೆ ಸಹಕಾರ ಸಿಕ್ಕಿದೆ. ಇನ್ನಷ್ಟು ಸಹಕಾರ ಸಿಗಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಭಾಳ ವರ್ಷಗಳಿಂದ ಆಗ್ತಕ್ಕಂಥ ಈ ಕನಸು ನಮಗೆ ನನಸಾಗಿದೆ ಅಂತಕ್ಕಂಥದ್ದು ತುಂಬ ಸಂತೋಷ ತರ್ತಾ ಇದೆ. ಎಷ್ಟೋ ಜನ ಭಕ್ತರನ್ನು ಕೈ ಬೀಸಿ ಆ ಕ್ಷೇತ್ರ ಕರೆದು ಅವರಿಗೆ ಒಂದು ಆಶೀರ್ವಾದ ಮಾಡಿದೆ. ಹಾಗೆ ಭಗವಂತ ಇನ್ನಷ್ಟು ಕೂಡ ಅವರಿಗೆ ಕರೆದು ಆಶೀರ್ವಾದ ಮಾಡಿ ಇನ್ನಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಎಲ್ಲರೂ ಕೂಡ ಬಯಸ್ತೇವೆ. ಮತ್ತು 15, 16, 17 ಇದು 3 ದಿನ ನಮ್ಮ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿದ್ದು ನಮಗೆ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಇದು ಎಲ್ಲಿ ಬರುತ್ತೆ? ಇದರ ಪೂರ್ವಾಪರ ಸಂಪೂರ್ಣ ಕಂಚಿಕಾಯಿ ಅಂತ ಕಾರ್ಗಲ್ಲು ಜೋಗ, ಅರ್ಲಗೋಡಿಂದ 5 ಕಿಲೋಮೀಟರ್ ಆಗುತ್ತೆ ನಮ್ಮ ಕ್ಷೇತ್ರಕ್ಕೆ. ಅಂದರೆ ಪ್ರಮುಖ ಜೋಗಕ್ಕೆ ಸೇರುತ್ತೆ. ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು. ಕಂಚಿಕಾಯಿ ಅಂತ ಬಣ್ಣುಮನೆ ಗ್ರಾಮಕ್ಕೆ ಸೇರ್ತದೆ. ಬಣ್ಣುಮನೆ ಗ್ರಾಮಕ್ಕೆ ಸೇರ್ತದೆ. ಈ ಭಾಗದವರಿಗೆ ಈ ಅಡ್ರೆಸ್ಗಳು ತುಂಬ ಕಷ್ಟ. ನಿಮ್ಮ ಭಾಗಕ್ಕೆ ಅಡ್ರೆಸ್ ತುಂಬ ಚೆನ್ನ. ಇರಲಿ. ಶನೇಶ್ವರ ಸ್ವಾಮಿ ಹಾಗೂ ಚೌಡೇಶ್ವರಿ ಪ್ರತಿಷ್ಠಾಪನಾ ಮಹೋತ್ಸವ ಕಂಚಿಕಾಯಿ. ತುಂಬ ಸಂತೋಷ. ಇದು ಸಾಗರ ತಾಲೂಕಿಗೆ ಶಿವಮೊಗ್ಗ ಡಿಸ್ಟಿಕ್ಕು. ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಅದ್ಧೂರಿತವಾಗಿ ನಡೀಲಿ. ನನಗೊಂದು ಬಹಳ ಸಂತೋಷ. ನಿಮ್ಮ ಬಗ್ಗೆ ನನ್ನ ಮೊದಲಿನಿಂದಲೂ ಒಂದು ಸಂತೋಷದ ನೋಡಿ ಏನಂದರೆ, ಆ ಪ್ರಾರಂಭದಿಂದಲೇ ತಾವು ಹೇಳಿದ್ರಿ ನಾನಿಲ್ಲಿ ದೇವಸ್ಥಾನ ಮಾಡ್ತಿದ್ದೀವಿ, ನೀವು ಬರಬೇಕು ಅನ್ನೋ ನಿಮ್ಮ ಆ ಮಾತು ಇವತ್ತಿಗೂ ನನ್ನ ಕಿವಿಯಲ್ಲಿ ಆಗಿದೆ. ಅದು ಈಗ ಸಾಧನೆ ಆಗ್ತಿರ್ತಕ್ಕಂಥದ್ದು ಈ ಒಂದು ಮುಹೂರ್ತಗಳಲ್ಲಿ ಸಿದ್ಧಿ. ಅದರಲ್ಲೂ ನಾವು ಬೆಳಗಿನಿಂದ ಶನೇಶ್ವರ ಜಯಂತಿ ಬಗ್ಗೆ ಮಾತಾಡ್ತಿದ್ದೀವಿ. ತಾವು ಶನೇಶ್ವರರ ವಿಗ್ರಹ ಪ್ರತಿಷ್ಠಾಪನಾ ಬಗ್ಗೆ ನೀವು ತಿಳಿಸಕ್ಕೆ ಬಂದಿದ್ದೀರಿ. ಶನೇಶ್ವರ ದೇವರ ಪುನಃ ಪ್ರತಿಷ್ಠಾಪನಾ ಅಷ್ಟಬಂಧನ ಬ್ರಹ್ಮ ಕಲಶೋತ್ಸವ ಮಹೋತ್ಸವ ಭಾಳ ಅದ್ಧೂರಿತವಾಗಿ ನಡೀಲಿ, ಹೆಚ್ಚು ಚೆನ್ನಾಗಿ ನಡೀಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಒಳ್ಳೆಯದಾಗಲಿ.